Hi friends, I am Punit. Welcome to my official YouTube channel Punit Forum. ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ ಓಕೆ ದಿಸ್ ಇಸ್ ಜನವರಿ 3rd ಇಂದ 9th ತನಕ ವೆರಿ ಇಂಪಾರ್ಟೆಂಟ್ ಸರ್. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ತೊಗೊಂಡಿರ್ತೀನಿ, ಒಂದೊಂದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡ್ತೀನಿ. ಗುಡ್ ಇನಿಷಿಯೇಟಿವ್ಸ್ ಇರುತ್ತೆ, ಮುಂಬರುವ ಎಲ್ಲ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ, ಎಸ್ಪೆಷಲಿ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗೆ. ಓಕೆ, ಆ್ಯಂಡ್ ದಿಸ್ ವೀಕೆಂಡ್ ಕರೆಂಟ್ ಅಫೇರ್ ಕನ್ನಡದಲ್ಲಿ ಇರುತ್ತೆ, ಇಂಗ್ಲೀಷಲ್ಲಿ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಕೂಡ ಆನ್ಸರ್ ಮಾಡ್ತಾ ಹೋಗಬೇಕಾಗತ್ತೆ. ಓಕೆ, ಕನ್ನಡದಲ್ಲಿ ಕ್ವಶನ್ಸ್ ಇರುತ್ತೆ, ಇಂಗ್ಲೀಷಲ್ಲಿ ಎಕ್ಸ್ಪ್ಲನೇಷನ್ಸ್ ಇರುತ್ತೆ. ನಾನು ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಯಾರು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಸ್ನೇಹಿತರೆ, ಇಲ್ಲಿ PDF ಕೂಡ ಸಿಗುತ್ತೆ ನಿಮಗೆ, ವೀಕ್ಲಿ ಕರೆಂಟ್ ಅಫೇರ್ಸ್ದು ಎವ್ರಿ ವೀಕ್ PDF ನಿಮ್ಗೆ ಅಲ್ಲಿ ಸಿಗ್ತಾ ಇರುತ್ತೆ. ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಅಥವಾ ನೀವು ಟೆಲಿಗ್ರಾಮ್ ಚಾನಲ್ ಹೋಗಿ ಸರ್ಚ್ ಮಾಡಿದ್ರೆ ಪುನೀತ್ ಫೋರಮ್ ಅಂತ ನಿಮಗೆ ಅಲ್ಲಿ ಸಿಗ್ತಕ್ಕಂಥದ್ದು. ಮತ್ತು ವಿಡಿಯೋ ಲೈಕ್ ಮಾಡಿ, ಮತ್ತು ಇಲ್ಲಿ ನೀವು 10 seconds to 20 seconds ಗ್ಯಾಪ್ ಕೊಡ್ತೀನಿ, ಲೈವಲ್ಲಿ ನೀವು ಆನ್ಸರ್ ಮಾಡ್ತಾ ಹೋಗಿ. ಫೈನ್ ಸರ್. ಸೊ ಮೊದಲನೇ ಕ್ವಶನ್ ಸ್ನೇಹಿತರೆ, ಸಾಗರಮಾಲಾ ಸೀಪ್ಲೇನ್ ಸರ್ವಿಸ್. ಓಕೆ, ಸಾಗರಮಾಲಾ ಸೀಪ್ಲೇನ್ ಸರ್ವಿಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೀಪ್ಲೇನ್ ಸರ್ವಿಸ್ ಮೂಲಕ ಭಾರತೀಯ ರಾಜ್ಯಗಳನ್ನು ತನ್ನ ನೆರೆಯ ರಾಷ್ಟ್ರಗಳೊಂದಿಗೆ ಸಂಪರ್ಕಿಸುವ ಯೋಜನೆಯನ್ನು ಹೊಂದಿದೆ. ಎರಡನೇ ಆಪ್ಷನ್ನು, ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ಆಡಳಿತ ನಿಯಂತ್ರಣದಲ್ಲಿರುವ ಸಾಗರಮಾಲಾ ಅಭಿವೃದ್ಧಿ ಕಂಪನಿ ಲಿಮಿಟೆಡ್ ಓಕೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಿದೆ. ಸೊ ಯಾವುದು ಇಲ್ಲಿ ಸರಿಯಾದ ಆನ್ಸರ್? ವೆರಿ ಇಂಪಾರ್ಟೆಂಟ್ ಸರ್, ವೆರಿ ಇಂಪಾರ್ಟೆಂಟ್ ಇದು. ಆಪ್ಷನ್ 1, ಆಪ್ಷನ್ 2, ಆಪ್ಷನ್ ಬೋತ್ ಆರ್ ಕರೆಕ್ಟ್ ಆ್ಯಂಡ್ ಎರಡು ತಪ್ಪು. ಆನ್ಸರ್ ಮಾಡಿ. ಎಸ್, ಯಾ, ದ ರೈಟ್ ಆನ್ಸರ್ ಹಿಯರ್ ಸ್ನೇಹಿತರೆ. ಇಲ್ಲಿ ದ ರೈಟ್ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ 2. ಓಕೆ, 2 ಓನ್ಲಿ. ಒಂದು ಯಾಕೆ ಅಂದರೆ ಇದು ನೆರೆಯ ರಾಷ್ಟ್ರಗಳೊಂದಿಗೆ ಅಲ್ಲ ಸರ್, ಇದು ನಮ್ಮ ನೆರೆಯ ರಾಜ್ಯ ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ಲೇಸು, ಅಥವಾ ಇಂಟರ್ ಸ್ಟೇಟ್ ಆಗಿರ್ಬೋದು, ಅಥವಾ ನಮ್ಮ ಒಂದು ದ್ವೀಪಗಳಿಗಾಗಿರ್ಬೋದು, ಅಲ್ಲಿಗೆ ಮಾಡಿರ್ತಕ್ಕಂಥದ್ದು. ಈ ಫಿಗರ್ ನೋಡ್ರೆ ಗೊತ್ತಾಗುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ವಾಟ್ ಈಸ್ ಸಾಗರ್ ಸೀಪ್ಲೇನ್ ಸರ್ವಿಸ್ ಅಂತ. ಮತ್ತು ಮೊದಲನೇ ಬಾರಿಗೆ ಭಾರತದಲ್ಲಿ ಎಲ್ಲ ಆಯಿತು, ಇದನ್ನು ಕೇಳ್ತಾನೆ ಎಕ್ಸಾಮಲ್ಲಿ. ಮತ್ತು ಯಾವ ಸಚಿವಾಲಯ ಅಡಿಯಲ್ಲಿ ಬರುತ್ತೆ, ಇವೆಲ್ಲ ಡೀಟೇಲಾಗಿ ಡಿಸ್ಕಸ್ ಮಾಡಬೇಕಾಗತ್ತೆ. ಓಕೆ, ಇದು ನೆರೆಯ ರಾಷ್ಟ್ರ ಅಲ್ಲ, ನೆರೆಯ ರಾಜ್ಯಗಳ ಬಗ್ಗೆ ಸ್ನೇಹಿತರೆ. ಓಕೆ, ಇವಾಗ ರೀಸೆಂಟಾಗಿ ಒಂದಷ್ಟು ರೂಟ್ ಮಾಡಿದ್ದೀವಿ, ಹಬ್ ಆ್ಯಂಡ್ ಸ್ಪೋಕ್ಸ್ ಮಾಡಲ್ಲ ಅಂತ. ಅಂದರೆ ಹಬ್ ಆ್ಯಂಡ್ ಸ್ಪೋಕ್ಸ್ ಅಂದ್ರೇನು, ನಮ್ಮ ಸೈಕಲ್ ಸ್ಪೋಕ್ಸ್ಗಳಿರುತ್ತಲ್ಲ, ಇದು ಮೇನ್ ಹಬ್ಬು, ಅದ್ರ ಸ್ಪೋಕ್ಸು ಅಂದರೆ ಒಂದು ಸೆಂಟ್ರ್ ಪಾಯಿಂಟ್ ಇಟ್ಕೊಂಡು ಅಲ್ಲಿಂದ ಎಲ್ಲ ಕನೆಕ್ಟ್ ಮಾಡ್ತಕ್ಕಂಥದ್ದು. ಓಕೆ, ಇದು ಫಸ್ಟ್ ಟೈಮ್ ಆಗಿದ್ದು ನಮಗೆ ಭಾರತದಲ್ಲಿ ಸಾಗರ್ ಸೀಪ್ಲೇನ್ ಸರ್ವಿಸ್ ಅಂತ. ಎಲ್ಲಿ ಅಂದರೆ ಕೆವಾಡಿಯಾ ಮತ್ತು ಸಬರಮತಿ ರಿವರ್ ಫ್ರಂಟ್ ಇನ್ ಅಹಮದಾಬಾದ್. ಕೆವಾದಿಯಾ ಮತ್ತು ಸಬರಮತಿ ಒಂದು ರಿವರ್ ಏನು ನಡೆಯುತ್ತೆ, ಆ ಎರಡು ಪ್ಲೇಸ್ಗಳನ್ನ ಕನೆಕ್ಟ್ ಮಾಡೋಕ್ಕೋಸ್ಕರ ಇದನ್ನು ಯೂಸ್ ಮಾಡಿತ್ತು. ಸರ್, ಇದ್ರ ಯುಟಿಲಿಟಿ ಏನು, ಇದ್ರ ಯೂಸ್ ಏನು ಅಂದರೆ ಸಿಂಪಲ್ ಸರ್. ವಾಟ್ ಈಸ್ ಸೀಪ್ಲೇನ್ ಸರ್ವಿಸ್ ಅಂದರೆ? ಸೀಪ್ಲೇನ್ ಸರ್ವಿಸ್ ಅಂದರೆ ಸಿಂಪಲ್. ಈಗ ಒಂದು ಕಡೆ ನಿಮಗೆ ಪ್ಲೇನ್ ಇರುತ್ತೆ ಅಂತ ಇಟ್ಕೊಳ್ಳಿ, ಫ್ಲೈಟ್ ಇರುತ್ತೆ. ಒಂದು ಏರ್ಪೋರ್ಟಿಂದ ಮತ್ತೊಂದು ಕಡೆಗೆ ಹೋಗಬೇಕು ಅಂದಾಗ ಅಲ್ಲಿ ರನ್ವೇ ಬೇಕು, ಒಂದಷ್ಟು ಇದು ಬೇಕು ಅಲ್ವಾ, ಇನ್ಫ್ರಾಸ್ಟ್ರಕ್ಚರ್ ಬೇಕು, ಬಿಲ್ಡಿಂಗ್ ಬೇಕು. ಸೊ ಇದೆಲ್ಲ ಬೇಕಾಗಿಲ್ಲ. ಇಲ್ಲಿ ನೋಡಿ, ಚಿಕ್ಕದಾದ ಮಿನಿ ಫ್ಲೈಟ್ಸ್ಗಳಿರುತ್ತಲ್ಲ, ಆ ಮಿನಿ ಫ್ಲೈಟ್ಸ್ಗೆ ಕೆಳಗಡೆ ಏನು ಮಾಡ್ತಾರೆ, ನಾವು ನೀರಿನ ಮೇಲೆ ಕೂಡ ಲ್ಯಾಂಡ್ ಆಗ್ಬೋದು, ಅಲ್ಲಿಂದನೇ ಟೇಕ್ ಆಫ್ ತೊಗೋಬೋದು. ಯಾವುದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿಲ್ಲ. ಮತ್ತು ಇದು ರಿವರ್ ಫ್ರಂಟ್ಗಳ ಮುಖಾಂತರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನೋ ಕನೆಕ್ಟ್ ಮಾಡ್ಬೋದು. ಈಗ ಅಂಡಮಾನ್ ನಿಕೋಬಾರಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಸೊ ಇದರಿಂದ ಏನಾಗುತ್ತೆ, ಎಕನಾಮಿಕಲಿ ನಾವು ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ, ಬೇಗ ಕೂಡ ನಾವು ತಲುಪ್ಬೋದು ಥ್ರೂ ರಿವರ್ ಆರ್ ಥ್ರೂ ಇವನ್ ಸಮುದ್ರ. ಈಗ ನೋಡಿ, ಚೆನ್ನೈ ಟು ಬೇಕಾದ್ರೆ ನಾವು ಅಂಡಮಾನ್ ನಿಕೋಬಾರ್ಗೂ ಹೋಗ್ಬೋದು, ಈ ರೀತಿ. ಓಕೆ, ಸೊ ಇಲ್ಲಿ ನೋಡಿ, ಸೀಪ್ಲೇನ್ ಸರ್ವಿಸ್ ಇವಾಗ ಏನು ಮಾಡಿದ್ದಾರೆ ಅಂತಂದರೆ, ಅಂಡಮಾನ್ ನಿಕೋಬಾರ್ನ ಲಕ್ಷದ್ವೀಪಕ್ಕೆ ಇರ್ಬೋದು, ಗುವಾಹಟಿ ರಿವರ್ ಫ್ರಂಟ್ಗೆ ಇರ್ಬೋದು, ಅಲ್ಲಿ ಬ್ರಹ್ಮಪುತ್ರ ರಿವರ್ ಹರಿಯುತ್ತೆ, ಅಲ್ಲಾಗಿರ್ಬೋದು. ಓಕೆ, ಅಯೋಧ್ಯ, ಇಲ್ಲಿ ನೋಡಿ, ಡೆಲ್ಲಿ ಆಸ್ ದಿಸ್ ಹಬ್ ಮಾಡೆಲ್, ಡೆಲ್ಲಿಯಿಂದ ಯಮುನಾ ರಿವರ್ ಫ್ರಂಟು ಟು ಅಯೋಧ್ಯ ಕನೆಕ್ಟ್ ಮಾಡ್ತಕ್ಕಂಥದ್ದು. ತೆಹರಿ, ಶ್ರೀನಗರ್, ಉತ್ತರಾಖಂಡ, ಓಕೆ, ಚಂಡೀಗಢ ಆ್ಯಂಡ್ ಮೆನಿ ಅದರ್ ಟೂರಿಸ್ಟ್ ಪ್ಲೇಸ್, ಪಂಜಾಬ್, ಹಿಮಾಚಲ್ ಪ್ರದೇಶ. ಅಂದರೆ ಎಲ್ಲಿ ನಮ್ಮ ಈ ಒಂದು ಗಂಗಾ, ಸಿಂಧು ಮತ್ತು ಬ್ರಹ್ಮಪುತ್ರ ನದಿಗಳ ಒಂದು ರಿವರ್ ಫ್ರಂಟಲ್ಲಿ ಹೆಚ್ಚಾಗಿ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ವೆರಿ ಇಂಪಾರ್ಟೆಂಟ್ ಸರ್ ಇದು. ಆ್ಯಂಡ್ ಇದು ಯಾವ ಸಚಿವಾಲಯದಲ್ಲಿ ಬರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಪೋರ್ಟ್, ಶಿಪ್ಪಿಂಗ್ ಆ್ಯಂಡ್ ವಾಟರ್ ವೇಸ್ ಅಂತೇಳಿ. ಓಕೆ, ಮಿನಿಸ್ಟ್ರಿ ಆಫ್ ನಮ್ಮ ಒಂದು ಬಂದರು ಮತ್ತು ಹಡಗು ಸಚಿವಾಲಯ ಏನಿದೆ, ಆ ಒಂದು ಸಚಿವಾಲಯದ ಅಂಡಲ್ಲಿ ಬರ್ತಕ್ಕಂಥದ್ದು ಸಾಗರಮಾಲಾ ಡೆವಲಪ್ಮೆಂಟ್ ಕಂಪನಿ ಲಿಮಿಟೆಡ್ ಅಂತಕ್ಕಂಥ ಒಂದು ಬೋರ್ಡ್, ಈ ಸಚಿವಾಲಯದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ ಇದನ್ನು ಕಾರ್ಯನಿರ್ವಹಿಸುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಎಕಾನಮಿ ಪರ್ಸ್ಪೆಕ್ಟಿವ್, ಟ್ರಾನ್ಸ್ಪೋರ್ಟೇಷನ್, ನಮ್ಮ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯ, ಟ್ರಾನ್ಸ್ಪೋರ್ಟೇಷನ್ ತುಂಬ ಇಂಪಾರ್ಟೆಂಟ್ ಸರ್. ಓಕೆ ಸರ್, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಭಾರತೀಯ ಅಂಟಾರ್ಟಿಕಾ ಕಾರ್ಯಕ್ರಮದಡಿಯಲ್ಲಿ ಸ್ಥಾಪಿಸಲಾದ ಅಂಟಾರ್ಟಿಕಾದ ಕಾರ್ಯಾಚರಣಾ ಸಂಶೋಧನಾ ಮೂಲ ಕೇಂದ್ರಗಳು ಈ ಕೆಳಗಿನವುಗಳಲ್ಲಿ ಯಾವುದು? ವೆರಿ ಇಂಪಾರ್ಟೆಂಟ್. ಯಾಕೆ ನ್ಯೂಸಲ್ಲಿತ್ತು ಡಿಸ್ಕಸ್ ಮಾಡೋಣ. ಇದು ಸಿಂಪಲ್. ಏನಕ್ಕೆ ನ್ಯೂಸಲ್ಲಿತ್ತು ಆದರೆ ಸಿಂಪಲ್ ಕ್ವಶನ್ಸ್, ಇದ್ರ ಬಗ್ಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬರ್ತಾ ಇರ್ತವೆ ಸ್ನೇಹಿತರೆ. ಯಾಕೆಂದರೆ ನಾವು ಭಾರತದವರು ಅಂಟಾರ್ಟಿಕಾ ನಿಮ್ಗೆ ಗೊತ್ತಿದೆ, ನಮ್ಮ ಒಂದು ಕಂಪ್ಲೀಟ್ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಅಂತ ಏನು ಕರಿತೀವಿ, ಇದು ಈಕ್ವೇಟರ್ ಅಲ್ವಾ. ಈ ನಾರ್ತ್ ಪೋಲ್ ಮತ್ತು ಸೌತ್ ಪೋಲಲ್ಲಿ ನಮ್ಮದು
ರಿಸರ್ಚ್ ಸ್ಟೇಷನ್ ಇದೆ. ಓಕೆ, ಅಂಟಾರ್ಟಿಕಾ ಮತ್ತು ಆರ್ಟಿಕ್ ಸರ್ಕಲ್ ರಿಸರ್ಚ್ ಸ್ಟೇಷನ್ ಇದೆ. ಈ ರಿಸರ್ಚ್ ಲ್ಯಾಬ್ ಸ್ಟೇಷನ್ ಏನಿದೆ ಇದು ಯಾವುದು? ವೆರಿ ಇಂಪಾರ್ಟೆಂಟ್. ಈ ಕಾರ್ಯಾಚರಣದ ಸಂಶೋಧನಾ ಮೂಲ ಕೇಂದ್ರಗಳು ಈ ಕೆಳಗಿನವುಗಳಲ್ಲಿ ಯಾವುದು? ಓಕೆ, ಅಂಟಾರ್ಟಿಕಾ ಕಾರ್ಯಕ್ರಮ ಏನು ರಿಸರ್ಚ್ ಸ್ಟೇಷನ್ ಇವಾಗ ಅಂದ್ಕೊಂಡಿದ್ದೀವಿ, ಅಂಟಾರ್ಟಿಕಾ ಅಂದರೆ ಸೌತ್ ಪೋಲು ಯಾವುದು? ಮೈತ್ರಿನ, ಭಾರತೀನ, ಹಿಮಾದ್ರಿನ, ದಕ್ಷಿಣ ಗಂಗೋತ್ರಿನ? ಆಪ್ಷನ್ ಇಲ್ಲಿದೆ, ಆನ್ಸರ್ ಮಾಡ್ತಾ ಹೋಗ್ಬೇಕು ನೀವು. ವೆರಿ ಇಂಪಾರ್ಟೆಂಟ್, ಇದು ಕೂಡ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಂತ. ಸರ್ ಇಲ್ಲಿ ನಾನು ಒಂದು ಕ್ಲಿಯರ್ ಮಾಡ್ತೀನಿ. ಆ್ಯಕ್ಚುಲಿ ನಮ್ಮ ಅಂಟಾರ್ಟಿಕಾದಲ್ಲಿ ನಾವು ಮೂರಿತ್ತು, ಮೈತ್ರಿ, ಭಾರತಿ ಮತ್ತು ದಕ್ಷಿಣ ಗಂಗೋತ್ರಿ ಅಂತ ಕೂಡ ಕರಿತೀವಿ. ಆದರೆ ದಕ್ಷಿಣ ಗಂಗೋತ್ರಿಗೆ ಡಿಕಮಿಷನ್ ಆಗಿದೆ. ಸೊ ಹಾಗಾಗಿ ದ ರೈಟ್ ಆನ್ಸರ್ 1 and 2 ಓನ್ಲಿ. 1 and 2 ಓನ್ಲಿ. ನೋಡಿ, ಅದಕ್ಕೆ ನಾನು 1, 2, 4 ಆಪ್ಷನ್ ಇಲ್ಲಿ ಕೊಟ್ಟೆ ಇಲ್ಲ. ನಾನು 1, 2 ಮತ್ತು 4 ಇರತಕ್ಕಂಥ ಆಪ್ಷನ್ ಕೊಟ್ಟೆ ಇಲ್ಲ. 1, 2, 3. ಸೊ ಅದರಿಂದ ಏನಾಗುತ್ತೆ, 1 ಮತ್ತು 2 ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಓಕೆ, ಹಿಮಾದ್ರಿ ನಿಮ್ಗೆ ಗೊತ್ತಿತ್ತು ನೋಡಿ, ಇದು ಅಂಟಾರ್ಟಿಕಾ ಆಯಿತು. ಆರ್ಟಿಕ್ ಆದರೆ ಎಲ್ಲಿದೆ? ಆರ್ಟಿಕ್ ಸರ್ಕಲ್ ಅಂದರೆ ನಾರ್ತ್ ಪೋಲ್ ಇರತಕ್ಕಂಥ ಒಂದು ರಿಸರ್ಚ್ ಸ್ಟೇಷನ್. ನಮ್ಮ ಭಾರತದ ರಿಸರ್ಚ್ ಸ್ಟೇಷನ್ ಹೆಸರು ಏನು ಅಂದರೆ ಹಿಮಾದ್ರಿ ಆಗಿರ್ಬೋದು, ಅಥವಾ ಹಿಂಡ್ ಆರ್ಕ್ ಅಂತ ಕರಿತೀವಿ ಅಲ್ವಾ. ಇಂಡ್ ಆರ್ಕ್ ನಮ್ಮ ಅಂಡರ್ ವಾಟರ್ ಇಂಡ್ ಆರ್ಕ್, ARC ಇಂಡ್ ಆರ್ಕ್ ಇದೆ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸರ್, ಎಕ್ಸಾಮಲ್ಲಿ ಕೇಳ್ತಾನೆ ಕ್ವಶನ್. ಇಲ್ಲಿ ಏನು ಅಂತಂದರೆ, ಇಂಡಿಯಾ ಹ್ಯಾಸ್ ರೀಸೆಂಟ್ಲಿ ಲಾಂಚ್ಡ್ 40th ಸೈಂಟಿಫಿಕ್ ಎಕ್ಸ್ಪಿಡಿಷನ್ಸ್ ಟು ಅಂಟಾರ್ಟಿಕಾ. ಓಕೆ, 40ನೇ ಒಂದು ವಾರ್ಷಿಕೋತ್ಸವದ ಪರವಾಗಿ ಇದನ್ನು ಮಾಡಿರ್ತಕ್ಕಂಥ. ಯಾಕೆಂದರೆ 1981ರಲ್ಲಿ ನಾವು ಇದನ್ನು ಫಸ್ಟ್ ಮಾಡಿರ್ತಕ್ಕಂಥದ್ದು. ದ ಚಾರ್ಟರ್ಡ್ ಐಸ್ ಕ್ಲಾಸ್ ವೆಸಲ್ ME ವೆಸಲಿ ಗೋಲ್ವಿನ್ ವಿಲ್ ಮೇಕ್ ದಿಸ್ ಜರ್ನಿ ಆ್ಯಂಡ್ ವಿಲ್ ರೀಚ್ ಅಂಟಾರ್ಟಿಕ್ ಇನ್ 30 days. ನಿಮ್ಗೆ ಗೊತ್ತಿದೆ ವಾಟ್ ಈಸ್ ಗೋಲ್ವಿನ್ ಅಂತಂದರೆ ಏನು ಅಂತಂದರೆ, ದಿಸ್ ಈಸ್ ದ LV ಗೋಲ್ವಿನ್. ಅಂದರೆ ಯಾವ ಒಂದು ಐಸ್ ಇದ್ರೂ ಕೂಡ ಈ ಒಂದು ಶಿಪ್ಪು ಹೋಗ್ತಕ್ಕಂಥದ್ದು. ಅಂದರೆ ಅಲ್ಲಿ ಒಂದು ಆ ಜಾಗ ಮಾತ್ರ ಅದನ್ನು ಏನು ಮಾಡಿ ಕ್ಲಿಯರ್ ಮಾಡ್ಕೊಂಡು ಹೋಗುತ್ತೆ. ಅದನ್ನು ರಷ್ಯನ್ ಬೇಸ್ಡ್ ಇದನ್ನು ಡೆವಲಪ್ ಮಾಡಿರ್ತಕ್ಕಂಥ ಶಿಪ್ಪು 30 ಡೇಸಲ್ಲಿ ರೀಚ್ ಆಗ್ತಾ ಇದೆ. ಓಕೆ, ಫೈನ್, ವೆರಿ ಇಂಪಾರ್ಟೆಂಟ್ ಇದು ಸರ್. ಕೇಳ್ತಾನೆ ರಿಸರ್ಚ್ ಸ್ಟೇಷನ್ಸ್ ಏನೇನಿದೆ ನಮ್ಮ ಆರ್ಟಿಕ್ ಸರ್ಕಲ್ಲಿ, ಅಂಟಾರ್ಟಿಕ್ ಸರ್ಕಲ್ಲಿ ಅಂತ. ಸೊ ಫೈನ್, ನೆಕ್ಸ್ಟ್ ಕ್ವಶನ್ ಬನ್ನಿ. ಇಲ್ಲಿ ನೋಡಿ, ಅಂಟಾರ್ಟಿಕಾದಲ್ಲಿ ನಮ್ಮ ಸೌತ್ ಪೋಲ್ಗೆ ಬಂದರೆ ಭಾರತಿ ಮತ್ತು ಮೈತ್ರಿ ಅಂತಕ್ಕಂಥದ್ದು ಇವಾಗ ಇರ್ತಕ್ಕಂಥದ್ದು. ಓಕೆ ಸರ್, ಫೈನ್. ಮತ್ತು ಆರ್ಟಿಕ್ ಸರ್ಕಲ್ ಹಿಮಾದ್ರಿ. ಓಕೆ, ಮತ್ತು ಇಂಡಾರ್ಕ್ ಅಂಡರ್ ವಾಟರ್ ಇರ್ತಕ್ಕಂಥದ್ದು. ಫೈನ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಲೈನೆಕ್ಸ್ U2 ಸಿಸ್ಟಮ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಗನ್ ಫೈರ್ ಕಂಟ್ರೋಲ್ ಸಿಸ್ಟಮ್ ಆಗಿದ್ದು, ಸಮುದ್ರ ಗೊಂದಲದ ನಡುವೆ ಗುರಿಗಳನ್ನು ಪಡೆಯಲು, ಟ್ರ್ಯಾಕ್ ಮಾಡಲು ಮತ್ತು ತೊಡಗಿಸಿಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ. ಇದನ್ನು ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾಗಿದೆ ಮತ್ತು ಅಭಿವೃದ್ಧಿಪಡಿಸಲಾಗಿದೆ. ಯಾವುದು ಕರೆಕ್ಟ್ ಆನ್ಸರ್? ಸೊ ನಿಮ್ಗೆ ನೆನಪಿರಬೇಕು, ಲಾಸ್ಟ್ ವೀಕ್ ಕೂಡ ಇದ್ರ ರಿಲೇಟೆಡ್ ಒಂದು ನಾನು ತೊಗೊಂಡಿದ್ದೆ, ಲೇಸರ್ ಡ್ಯಾಜ್ಲರ್ ಅಂತ ಹೇಳಿ. ಓಕೆ, ಲೇಸರ್ ಡ್ಯಾಜ್ಲರ್ ಅಂತ ಹೇಳಿ ನಾನು ಒಂದು ಟೆಕ್ನಾಲಜಿ ಬೇಸ್ಡ್ DRDO ಮಾಡಿರ್ತಕ್ಕಂಥ ಟೆಕ್ನಾಲಜಿ, BL ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ತಾ ಇರೋದು ನಮ್ಮ ಡಿಫೆನ್ಸ್ ಸಿಸ್ಟಮ್ ಜೊತೆ ಅಂತ ಹೇಳಿ. ಸೊ ಅದೇ ರೀತಿ ಇದು ಒಂದು ಕೂಡ ಅದು ನಿಮಗೆ ಏನಾಗ್ತಿತ್ತು ಅಂತಂದರೆ, ಲೇಸರ್ ಡೆಸ್ಲರ್ಗೆ DAZZELER ಡೆಸ್ಲರ್ಗೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ, ಅದು ಬೋತ್ ಟೆರೆನ್ ಆ್ಯಂಡ್ ವಾಟರ್. ಅಂದರೆ ನಿಮ್ಗೆ ಸಮುದ್ರದ ದೂರದಿಂದ ಬರ್ತಾ ಇರ್ತಕ್ಕಂಥವ್ರನ್ನ ಏನು ಮಾಡೋದು, ಆಪ್ಟಿಕಲಿ ಬ್ಲೈಂಡ್ ಮಾಡ್ತಕ್ಕಂಥದ್ದು, ಮತ್ತು ಭೂಮಿ ಆಗಿರ್ಬೋದು ಅಲ್ಲಿ ಬರ್ತಾ ಇರೋದನ್ನ ಮಾಡ್ತಕ್ಕಂಥದ್ದು. ಇದು ಏನು ಅಂತಂದರೆ, ಈ ಒಂದು ಲಿನಕ್ಸ್ U2 ಸಿಸ್ಟಮ್ ಏನು ಅಂದರೆ, ಜಸ್ಟ್ ನಮ್ಮ ಒಂದು ವಾಟರ್ ವೇಸ್ ಸಮುದ್ರದಲ್ಲಿ, ಅಂದರೆ ಅಲ್ಲಿ ಯಾರು ಬರ್ತಾ ಇದ್ದಾರೆ, ಯಾವ್ದಾದ್ರು ಒಂದು ನಮ್ಮ ವೇವ್ಸ್ಗೆ ತಡೆ ಬರ್ತಾ ಇದೆ ಅಂತ ಈ ಸೆನ್ಸರ್ಸ್ ಇಲ್ಲಿ ಇದೆಯಲ್ಲ, ಈ ಸೆನ್ಸರ್ ಗುರ್ತಿಡಿಯುತ್ತೆ. ಓಕೆ, ಗುರ್ತಿದ ತಕ್ಷಣ ಅಲ್ಲಿ ಫೈರ್ ಮಾಡ್ತಕ್ಕಂಥದ್ದು. ಫೈರ್ ಅಂದರೆ ಇಲ್ಲಿಗೆ ನಾವು ಏನು ಮಾಡಿರ್ತೀವಿ, ಗನ್ ಸಿಸ್ಟಮ್ AK-47, AK-132 ಈ ರೀತಿ ಒಂದಷ್ಟು ಗನ್ಗಳನ್ನ ಹಾಕಿರ್ತೀವಿ, ಅದು ಫೈರ್ ಮಾಡುತ್ತೆ. ಓಕೆ, ಇದು ಸ್ಥಳೀಯವಾಗಿ ವಿನ್ಯಾಸಗೊಳಿಸಾಗಿರೋದು, ಅಭಿವೃದ್ಧಿಪಡಿಸೋದು. ಹೌದು ಸರ್, ಬೋತ್ ಆರ್ ಕರೆಕ್ಟ್ ಆನ್ಸರ್. ಓಕೆ, ಅರ್ಥ ಆಯ್ತಲ್ಲ? ಹೇಳ್ತೀನಿ ಇನ್ನು ಬಗ್ಗೆ ಡೀಟೇಲ್ ಮಾತಾಡೋಣ ಅದ್ರ ಬಗ್ಗೆ. ನೋಡಿ, 10 ಲಿನಕ್ಸ್ U2 ಫೈರ್ ಕಂಟ್ರೋಲ್ ಸಿಸ್ಟಮ್ನ ಬೆಲ್ಗೆ ಕೊಟ್ಟಿದ್ದಾರೆ, ಪ್ರೊಕ್ಯೂರ್ಮೆಂಟ್ ಮಾಡ್ಕೋತಾರೆ ಇಂಡಿಯನ್ ನೇವಿ ಅವರು. ಓಕೆ, ಆತ್ಮನಿರ್ಭರ ಭಾರತ್ ಮಿಷನ್ ಅಡಿಯಲ್ಲಿ. ಇಲ್ಲಿ ನೋಡಿ, ಇದೇನಾಗುತ್ತೆ, ಇಟ್ ಈಸ್ ನ್ಯಾವಲ್ ಗನ್ ಫೈರ್ ಕಂಟ್ರೋಲ್ ಸಿಸ್ಟಮ್ ಡಿಸೈನ್ ಟು ಅಕ್ವೈರ್, ಟ್ರ್ಯಾಕ್ ಆ್ಯಂಡ್ ಎಂಗೇಜ್ ಟಾರ್ಗೆಟ್ಸ್. ನೋಡಿದ್ರಾ? ಓಕೆ, ಇದು ಈಗ ನೋಡಿ ನಮ್ಮ ಹಾಗಾದ್ರೆ ಮೊದಲಿಲ್ಲ ಸರ್, ಮೊದಲು ನಮಗೆ ಸಬ್ಮೆರಿನ್ಸ್ ಇತ್ತು ಅಲ್ವಾ. ಸಬ್ಮೆರಿನ್ಸ್ ಏನು ಮಾಡುತ್ತೆ, ನೀರಿನ ಒಳಗಡೆ ಏನಾಗುತ್ತೆ ಅದು ಇರುತ್ತೆ, ಅಲ್ಲಿಂದ ಅದು ಡಿಟೆಕ್ಟ್ ಮಾಡ್ತಾ ಹೋಗುತ್ತೆ. ಇದು ಮೇಲ್ಗಡೆ. ಓಕೆ, ಇಲ್ಲಿ ನೋಡಿ, ಟ್ರ್ಯಾಕಿಂಗ್ ಏರ್ ಸರ್ಫೇಸ್ ಟಾರ್ಗೆಟ್ಸ್. ಓಕೆ, ಸರ್ಫೇಸ್ ಟಾರ್ಗೆಟ್ಸ್ ಅಂದರೆ ನೀರಿನ ಮೇಲ್ಮೈ ಮೇಲೆ, ಜನರೇಟಿಂಗ್ ರಿಕ್ವೈರ್ಡ್ ಟಾರ್ಗೆಟ್ಸ್ ಡೇಟಾ, ವೆಪನ್ ಏಮಿಂಗ್ ಪಾಯಿಂಟ್ಸ್ ಆ್ಯಂಡ್ ಎಂಗೇಜಿಂಗ್ ಟಾರ್ಗೆಟ್. ನೋಡಿ, ಅದು ಗೊತ್ತಾಯಿತು ಅಂದ ತಕ್ಷಣ, ಯಾವ್ದಾದ್ರು ವೇವ್ ಡಿಸ್ಟರ್ಬ್ ಆಯಿತು ಅಂತ ಗೊತ್ತಾಯಿತು ಅಂದ ತಕ್ಷಣ ಅಲ್ಲಿ ಎಂಗೇಜ್ ಮಾಡುತ್ತೆ, ಟಾರ್ಗೆಟ್ ಇಡುತ್ತೆ ಗನ್ನು. ನೋಡಿ, AK-176, 130, AK-660, 630 ಈ ರೀತಿಯೆಲ್ಲ ನಮ್ಮ ಗನ್ಗಳು ಅದಕ್ಕೆ ಫಿಕ್ಸ್ ಮಾಡಿರ್ತೀವಿ. ಫೈನ್. ನೆಕ್ಸ್ಟ್ ಬನ್ನಿ, ಟ್ರಾನ್ಸ್ಫ್ಯಾಟ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ವೆರಿ ಇಂಪಾರ್ಟೆಂಟ್ ಟ್ರಾನ್ಸ್ಫ್ಯಾಟ್. ಯಾಕೆಂದರೆ ನಾವೊಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ, ಎಕ್ಸಾಮಲ್ಲಿ ಡೈರೆಕ್ಟ್ ಕ್ವಶನ್ಸ್ ಬರ್ತವೆ. ಏನಾದ್ರು ಟಾರ್ಗೆಟ್? ಫಸ್ಟ್ ಈ ಕ್ವಶನ್ ನೋಡೋಣ, ಆಮೇಲೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸ್ನೇಹಿತರೆ.
ಮೊದಲನೇದು, ಭಾರತದಲ್ಲಿ ಹೃದಯ ರಕ್ತನಾಳದ ಕಾಯಿಲೆ, ಮಧುಮೇಹ ಮುಂತಾದ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳ ಏರಿಕೆಗೆ ಇದು ಪ್ರಮುಖ ಕಾರಣವಾಗಿದೆ. ಭಾರತದಲ್ಲಿ ತೈಲಗಳು ಮತ್ತು ಕೊಬ್ಬುಗಳಲ್ಲಿ ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಪ್ರಮಾಣವು 2021ಕ್ಕೆ 3% ಮತ್ತು 2022 ವೇಳೆಗೆ 2ರಷ್ಟಿದೆ. ಇದು ಪ್ರಸ್ತುತ ಅನುಮತಿ 5% ಮಿತಿ ಇದೆ. ಯಾವುದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಇಲ್ಲಿ? ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸರ್, ಇಲ್ಲಿ ಟ್ರಾನ್ಸ್ ಫ್ಯಾಟ್ ಅಂದರೆ ಒಂದು ನ್ಯಾಚುರಲಿ ಸಿಗುತ್ತೆ, ಸಿಂಥೆಟಿಕ್ಕು ಸಿಗುತ್ತೆ, ಅಂದರೆ ನಾವು ಆ್ಯಡೆಡ್ ಮಾಡ್ತಕ್ಕಂಥದ್ದು. ಟ್ರಾನ್ಸ್ ಫ್ಯಾಟ್ ಅಂದರೆ ಹೈಡ್ರೋಜಿನೇಟೆಡ್, ಅಂದರೆ ಈ ಆಯಿಲ್, ಎಡಿಬಲ್ ಆಯಿಲ್ ಇರುತ್ತಲ್ಲ, ಅದನ್ನ ಹೈಡ್ರೋಜಿನೇಟ್ ಮಾಡಿ ಒಂದು ಸೆಮಿ ಲಿಕ್ವಿಡ್, ಈಗ ಡಾಲ್ಡಾ ತುಪ್ಪ ನೋಡಿರ್ತೀರಲ್ವ, ಡಾಲ್ಡಾ ವನಸ್ಪತಿ, ಸೊ ಈ ರೀತಿ ಇರತಕ್ಕಂಥದ್ದು ನಮಗೆ ಮಾರಕ, ಆರೋಗ್ಯಕ್ಕೆ ಮಾರಕ. ಅದ್ರ ಒಂದು ಕಂಟೆಂಟ್ ನಮ್ಗೆ ಕಮ್ಮಿ ಇರಬೇಕು. ನಿಮ್ಗೆ ಗೊತ್ತಿರಬೇಕು, ಬೇಕ್ರಿ ಐಟಮಲ್ಲಿ ಇಂಥ ಜಾಸ್ತಿ ಆಗ್ತಾರೆ, ಡಾಲ್ಡಾ ಬೇಸ್ಡ್. ಓಕೆ, ನೀವು ಪಪ್ಸ್ ತಿನ್ನೋಕೆ ಹೋಗಿ ಒಂದು ರೀತಿ ಡಾಲ್ಡಾ ಸ್ಮೆಲ್ ಬರುತ್ತೆ, ಟೇಸ್ಟ್ ಬರುತ್ತೆ, ಈ ರೀತಿ. ಓಕೆ, ಇದನ್ನು ಲಿಮಿಟ್ ಮಾಡಬೇಕು. ಇದು ತುಂಬ ವೆರಿ ಇಂಪಾರ್ಟೆಂಟ್. ಸೊ ಫಾರ್ ದಿಸ್ ಕ್ವಶನ್ ದ ರೈಟ್ ಆನ್ಸರ್ ಸರ್ 2 ಓನ್ಲಿ. ಯಾಕೆಂದರೆ ಈ ಕ್ವಶನ್ ನೋಡಿ, ಹೃದಯ ರಕ್ತನಾಳ ಮಧುಮೇಹ ಫೈನ್ ಸರ್, ಅದೇ ಇದು ಪ್ರಮುಖ ಕಾರಣ ಅಂತಿದೆಯಲ್ಲ. ಎಸ್, ಎರಡೂ ಕೂಡ ಕರೆಕ್ಟು, ನಾಟ್ 2 ಓನ್ಲಿ, ಎರಡೂ ಕೂಡ ಕರೆಕ್ಟು. ಹೃದಯ ಮತ್ತು ನೋಡಿ ಆನ್ಸರ್ ಇಸ್ ಸಿ, ಎರಡೂ ಕೂಡ ಕರೆಕ್ಟು. ಎಸ್, ಟ್ರಾನ್ಸ್ ಫ್ಯಾಟ್ ಇಸ್ ಎ ಗುಡ್ ಟಾಕ್ಸಿನ್, ಅಂದರೆ ನಾವೇನೇನು ಜಂಕ್ ಫುಡ್ ಅಂತೀವಲ್ಲ ಅದು. ಇದರಲ್ಲಿ ಮುಖ್ಯವಾಗಿ ನೀವೇನು ತಿಳ್ಕೊಬೇಕು ಅಂದರೆ, ನಮ್ಮ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಏನು ಮಾಡಿದೆ, ಒಂದು ಸ್ಟ್ಯಾಂಡರ್ಡ್ ಮಾಡಿದೆ. ಈ ಸ್ಟ್ಯಾಂಡರ್ಡು ಯಾವುದಕ್ಕೆ ಅಂತಂದರೆ, ಎಡಿಬಲ್ ರಿಫೈನ್ಡ್ ಆಯಿಲ್ಸ್ ಅಂತ ಏನು ಕರಿತೀವಿ, ವನಸ್ಪತಿ ಅಂತ ಏನು ಕರಿತೀವಿ, ಹೈಡ್ರೋಜಿನೇಟೆಡ್ ಆಯಿಲ್ ಅಂತ ಕರಿತೀವಿ ಅದನ್ನು. ಓಕೆ, ಮಾರ್ಜಿನರಿ ಬೇಕರಿ ಶಾರ್ಟ್ನಿಂಗ್ಸ್ ಆ್ಯಂಡ್ ಅದರ್ ಮೀಡಿಯಮ್ ಕುಕಿಂಗ್ ಸಚ್ ಆಸ್ ವೆಜಿಟೇಬಲ್ ಫ್ಯಾಟ್ ಸ್ಪ್ರೆಡ್ ಆ್ಯಂಡ್ ಮಿಕ್ಸ್ಡ್ ಫ್ಯಾಟ್ ಸ್ಪ್ರೆಡ್. ಓಕೆ, ಯಾಕೆಂದರೆ ಇದೇನು ಮಾಡುತ್ತೆ ಗೊತ್ತಾ, ಹೆಚ್ಚು ಉಪಯೋಗಿಸಿದಷ್ಟು ಪರ್ಸೆಂಟೇಜು ನಮ್ಮ ಇನ್ಸುಲಿನ್ ಜನರೇಟ್ ಆಗೋಕ್ಕೆ ತಡೆಯುತ್ತೆ. ಇದರಿಂದ ಏನಾಗುತ್ತೆ, ಮಧುಮೇಹ ಆಗಿರ್ಬೋದು, ಕ್ಯಾನ್ಸರ್ ಮಾರಕ ಕಾಯಿಲೆಗಳು ಬರ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ಪ್ರಮುಖವಾಗಿ ನೀವು ಏನು ತಿಳ್ಕೊಬೇಕು ಅಂದರೆ, ನಮ್ಮ ಟಾರ್ಗೆಟ್ಸ್ ಏನು ಟಾರ್ಗೆಟ್ ಇಟ್ಕೊಂಡಿದೆ ಭಾರತ, ಈಗ ಅಟ್ ಪ್ರೆಸೆಂಟ್ 5% ಇದೆ. 2021 ಮುಗಿಯಷ್ಟೇ 3%ಗೆ ಅದು ರೆಡ್ಯೂಸ್ ಆಗಬೇಕು, ಎಲ್ಲ ಒಂದು ಜಂಕ್ ಫುಡ್ಗಳಲ್ಲೂ ಆಗಿರ್ಬೋದು. ಮತ್ತು 2022 ವೇಳೆಗೆ ಅದು 2%ಗೆ ರೆಡ್ಯೂಸ್ ಆಗಬೇಕು. ದಿಸ್ ಇಸ್ ದ ಟಾರ್ಗೆಟ್. ಓಕೆ, ಟ್ರಾನ್ಸ್ ಫ್ಯಾಟ್ ತುಂಬ ಇಂಪಾರ್ಟೆಂಟ್ ಸರ್, ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಂತ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು, ಶೂಲ್ಪನೇಶ್ವರ ವನ್ಯಜೀವಿ ಅಭಯಾರಣ್ಯ ಎಲ್ಲಿದೆ? ಯಾಕೆ ನ್ಯೂಸಲ್ಲಿತ್ತು? ಒಂದು ಎಕೋ ಸೆನ್ಸಿಟಿವ್ ಝೋನ್ ಮಾಡಿದ್ದೀವಿ ಸರ್ ಅದಕ್ಕೆ ನ್ಯೂಸಲ್ಲಿತ್ತು. ಶೂಲ್ಪನೇಶ್ವರ ವೈಲ್ಡ್ ಲೈಫ್ ಸೆಂಚುರಿ, ಮತ್ತು ಇಲ್ಲೊಂದು ಟ್ರೈಬು ಬರುತ್ತೆ, ಬುಡಕಟ್ಟು ಜನಾಂಗ ಬರುತ್ತೆ. ಸೊ ಅದ್ರ ಬಗ್ಗೆ ಕೂಡ ಎಕ್ಸಾಮಲ್ಲಿ ಕೇಳ್ಬೋದು, ಬುಡಕಟ್ಟು ಜನಾಂಗ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಅಸ್ಸಾಂ, ಒಡಿಶಾ, ಗುಜರಾತ್, ಮಹಾರಾಷ್ಟ್ರ, ಯಾವುದು? ಸೊ ದ ರೈಟ್ ಆನ್ಸರ್ ಇಸ್ ಗುಜರಾತ್. ಓಕೆ ಸರ್, ಗುಜರಾತ್ ಇಸ್ ದ ರೈಟ್ ಆನ್ಸರ್. ಏನಿದು ಸರ್? ನರ್ಮದಾ ಡಿಸ್ಟಿಕ್ ಇದೆಯಲ್ಲ ಸರ್, ನರ್ಮದಾ ಡಿಸ್ಟಿಕ್, ನರ್ಮದಾ ನದಿ ಅಂತ ಏನು ಕರಿತೀವಿ, ಇಲ್ಲಿ ಗುಜರಾತು ಎಕೋ ಸೆನ್ಸಿಟಿವ್ ಝೋನ್ ಆಗಿ ಮಾಡಿಬಿಟ್ಟು ಸರ್. 121 ವಿಲೇಜ್ಗಳಿವೆ ಅಲ್ಲಿ, ಸಣ್ಣ ಪುಟ್ಟ ಹಳ್ಳಿಗಳು. ಶೂಲ್ಪನೇಶ್ವರ ನಾವು ಏನು ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಕರಿತೀವಿ ಅಲ್ಲಿ. ಯಾಕೆಂದರೆ ಈ ಎಕೋ ಸೆನ್ಸಿಟಿವ್ ಮಾಡಿದಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗಗಳು ತಮಗೆ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ಸ್ಗಳಾಗಿರ್ಬೋದು, ನಮ್ಮ ಒಂದು ಅವ್ರದ್ದು ಏನು ಅರಣ್ಯ ಆಧಾರಿತ ಪ್ರಾಡಕ್ಟ್ಸ್ಗಳಿರ್ತವೆ ನೋಡಿ, ಅದನ್ನೆಲ್ಲ ಇವರು ಆಕ್ಸೆಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಅವ್ರ ಜೀವನೋಪಯೋಗ ಕಷ್ಟ ಆಗುತ್ತೆ. ಹೀಗಾಗಿ ಈ ಟ್ರೈಬಲ್ಸ್ ಇನ್ ಗುಜರಾತ್ ಹ್ಯಾವ್ ಬಿನ್ ಪ್ರೊಟೆಸ್ಟಿಂಗ್ ಅಗೇನ್ಸ್ಟ್ ನೋಟಿಫಿಕೇಶನ್ ಆಫ್ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಓಕೆ, ನಮ್ಮ ಪರಿಸರ ಮತ್ತು ಅರಣ್ಯ ಸಚಿವಾಲಯದ ಒಂದು ಈ ನೋಟಿಫಿಕೇಶನ್ ವಿರುದ್ಧ ಹೋರಾಡ್ತಿದ್ದಾರೆ. ಹಾಗಾದರೆ ಯಾರು ಅವರು ಅಂದರೆ, ವಾಸವಾಸ್ ಅಂತಕ್ಕಂಥ ಮೇನ್ ಟ್ರೈಬಲ್ ಕಾಣಿಸ್ತಾರೆ. ವಾಸವಾಸ್ ಅಂತ ಕೇಳ್ತಾರೆ ಸರ್. ವಾಸವಾಸ್ ಅಂತಕ್ಕಂಥ ಬುಡಕಟ್ಟು ಜನಾಂಗ ಇತ್ತೀಚೆಗೆ ಸುದ್ದಿ ಇರುತ್ತೆ, ಎಲ್ಲಿ ಕಂಡು ಬರುತ್ತೆ? ಗುಜರಾತ್ನಲ್ಲಿ, ನರ್ಮದಾ ಡಿಸ್ಟಿಕ್ಕು. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಈ ಕ್ವಶನ್ನು ಕೂಡ ಎಕ್ಸಾಮ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಫೈನ್. ತಿನ್ನಬಹುದಾದ ಅಣಬೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಏನು ತಿನ್ನಬಹುದಾದ ಅಣಬೆ ಅಂದರೆ, ಎಡಿಬಲ್ ಮಶ್ರೂಮ್ಸ್ ಅಂತ ಕರಿತೀವಿ. ಅಣಬೆ ಗೊತ್ತಿದೆಯಲ್ಲ, ಈ ಅಣಬೆಯಲ್ಲಿ ವಿಟಮಿನ್ ಬಿ ಮತ್ತು D2 ಸಮೃದ್ಧವಾಗಿದೆ. ಆ್ಯಂಟಿ ಆಕ್ಸಿಡೆಂಟ್ ಸಂಯುಕ್ತಗಳು ಕ್ಯಾನ್ಸರ್ ಹೋರಾಟದ ಸಾಮರ್ಥ್ಯವನ್ನು ಒದಗಿಸುತ್ತದೆ. ಮಧ್ಯಾಹ್ನದ ಊಟ ಯೋಜನೆಯಲ್ಲಿ ಮಶ್ರೂಮನ್ನು ಸೇರಿಸಲು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ. ಸೊ ಯಾವುದು ಕರೆಕ್ಟ್ ಆನ್ಸರ್? 1 ಓನ್ಲಿ, 2 ಓನ್ಲಿ, 2 and 3 ಆ್ಯಂಡ್ ಆಲ್ ಆಫ್ ದ ಅಬವ್. ಸಿ, ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಇಂಟಿಗ್ರೇಟೆಡ್ ಮೀಲ್ ಮ್ಯಾನೇಜ್ಮೆಂಟ್ ಏನೇನಿದೆ ಅಲ್ವಾ, ಮಿಡ್ ಡೇ ಮೀಲ್ ಅಂತ ಕರಿತೀವಿ, ಈ ಒಂದು ಪ್ರೋಗ್ರಾಮ್ ಮಾಡಿ, ಇದು ಕೂಡ ಇಂಪಾರ್ಟೆಂಟು. ಎಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು? ಹಾಗಾದರೆ ದ ಕರೆಕ್ಟ್ ಆನ್ಸರ್ ಇಸ್ ಡಿ, ಆಲ್ ಆಫ್ ದ ಅಬವ್. ಎಲ್ಲ ಕರೆಕ್ಟು ಸರ್. ಹೌದು ಸರ್, ಮಶ್ರೂಮ್ ನಾವೇನು ಕರಿತೀವಿ, ಅಣಬೆ ಅಂತ ಏನು ಕರಿತೀವಿ, ಬಿಟ್ಟಿರುತ್ತೆ, ತಿಂತೀವಲ್ಲ ಅಣಬೆ, ವೆರಿ ಇಂಪಾರ್ಟೆಂಟ್. ಅದು ನಮ್ಮ ಪ್ರೋಟೀನ್ಸ್, ವಿಟಮಿನ್ಸ್ಗಳಲ್ಲಿ ಎಸ್ಪೆಷಲಿ ಬಿ ಮತ್ತು D2 ಇದೆ. ಡಿ ಅಂದರೆ ಏನು? ಡಿ ಅಂದರೆ ನಿಮ್ಗೆ ಗೊತ್ತಿದೆ, ಅಣಬೆ ಬಿಸಿಲಲ್ಲಿರುತ್ತೆ, ಸೊ ಅಲ್ಲಿ ವಿಟಮಿನ್ ಡಿ, ಸೂರ್ಯನ ಬೆಳಕು ಸಿಗುತ್ತೆ. ಸೊ D2 ಕೂಡ ಅದರಲ್ಲಿ ಸಮೃದ್ಧವಾಗಿದೆ. ಮತ್ತು ಇದು ಕ್ಯಾನ್ಸರ್ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ, ನಮಗೆ ನಾವು ಗ್ರೀನ್ ಟೀ ಕುಡಿತೀವಿ, ಅದರಲ್ಲಿ ಕೂಡ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಹಾಗೆ ಇಲ್ಲೂ ಕೂಡ ಇರೋದ್ರಿಂದ ಕ್ಯಾನ್ಸರ್ ವಿರುದ್ಧ ಇದು ಹೋರಾಡುತ್ತೆ. ಸೊ ಅದಕ್ಕೆ ಕೇಂದ್ರ ಸರ್ಕಾರ ಈ ಮಿಡ್ ಡೇ ಮೀಲ್ಸ್ಗಳಿಗೆ ಇದನ್ನು ಸೇರಿಸಬೇಕು ಅಂತ ಹೇಳಿದ್ದಾರೆ ಸರ್. ಓಕೆ, ನೋಡಿ,
ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಆ್ಯಂಡ್ ಮಿಡ್ ಡೇ ಮೀಲ್ ಸ್ಕೀಮ್ಸ್ ಅಡಿಯಲ್ಲಿ ಇದನ್ನು ತಿಂಡಿಗಾಗಲಿ ಮತ್ತು ಊಟದಕ್ಕಾಗಲಿ ಇದನ್ನು ಇನ್ಕ್ಲೂಡ್ ಮಾಡಿ ಅಂತ ಹೇಳಿದ್ದಾರೆ. ಎಡಿಬಲ್ ಮಶ್ರೂಮ್, ಯಾಕಂದರೆ ಇದರಲ್ಲಿ ಪೊಟ್ಯಾಶ್, ಕಾಪರ್, ಐರನ್, ಫಾಸ್ಫರಸ್ ಜಾಸ್ತಿ ಇರುತ್ತೆ. ವಿಟಮಿನ್ ಬಿ ಮತ್ತು D2 ಕೂಡ ಇದರಲ್ಲಿದೆ. ಓಕೆ, ಆ್ಯಂಡ್ ದಿಸ್ ಆ್ಯಂಟಿ ಆಕ್ಸಿಡೆಂಟ್ ಕಾಂಪೌಂಡ್ ಇದೆಯಲ್ಲ ಅದರಲ್ಲಿ ಸಚ್ ಆಸ್ ಪಾಲಿಫಿನಾಲ್ಸ್, ಓಕೆ, ಪಾಲಿಸ್ಯಾಕ್ರೈಡ್ಸ್, ಓಕೆ, ಎರ್ಗೊಥಿನೋನೆನ್ ಮತ್ತು ಗ್ಲುಟಾನಿಯೋನೆನ್ ಮತ್ತು ಸೆಲೆನಿಯಮ್ ಇದಿರೋದ್ರಿಂದ ನಮಗೆ ಕ್ಯಾನ್ಸರ್ ಜೊತೆ ಏನಾಗುತ್ತೆ, ಫೈಟಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಕ್ಯಾನ್ಸರ್ ಸೆಲ್ಸ್ ಉತ್ಪತ್ತಿ ಆಗೋಕ್ಕೆ ಇದು ತಡೆಯುತ್ತೆ. ಯಾವುದು ಈ ಒಂದು ಅಲ್ಲಿರ್ತಕ್ಕಂಥ ಕಾಂಪೌಂಡ್ಸು. ಓಕೆ ಸರ್, ವೆರಿ ಇಂಪಾರ್ಟೆಂಟ್ ಇದು. ಫೈನ್. ನೆಕ್ಸ್ಟ್ ಬನ್ನಿ, 2015 ವಿಯೆನ್ನಾ ಒಪ್ಪಂದವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ನೀವು ಕೇಳಿರ್ತೀರ, ಜಾಯಿಂಟ್ ಕಂಪ್ರೆನ್ಸಿವ್ ಆಪರೇಷನ್ ಅಂತೇನಿದೆ, ಕೋಆಪರೇಷನ್ ಅಗ್ರಿಮೆಂಟ್ ಅಂತೇನಿದೆ. ಓಕೆ, ಇದು ವಿಯೆನ್ನಾ ಒಪ್ಪಂದ, ವಿಯೆನ್ನಾ ಸಂಬಂಧಪಟ್ಟಿರೋ ಸ್ನೇಹಿತರೆ. ಹಿಂಗೂ ಕೇಳ್ತಾನೆ, 2 ರೀತಿ ಕ್ವಶನ್ಸ್ ಬರುತ್ತೆ. ಇದಕ್ಕೆ ಯಾವುದೇ ಆನ್ಸರು? ರಸ್ತೆ ಸಂಚಾರ ಕುರಿತು ಸಮಾವೇಶ, ಕೌನ್ಸಿಲರ್ ಸಂಬಂಧ ಸಮಾವೇಶ, ಓಝೋನ್ ಪದರದ ರಕ್ಷಣೆಗೆ ಸಮಾವೇಶ, ಇರಾನ್ನ ಪರಮಾಣು ಕಾರ್ಯಕ್ರಮದ ಜಂಟಿ ಸಮಗ್ರ ಯೋಜನೆ. ಯಾವ್ದು ಕರೆಕ್ಟ್ ಇದರಲ್ಲಿ? ಎಸ್, ಜಾಯಿಂಟ್ ಕಂಪ್ರೆನ್ಸಿವ್ ಕೋಆಪರೇಷನ್ ಅಗ್ರಿಮೆಂಟ್ ಏನಿದೆ, ಇರಾನ್ ಜೊತೆ ಮಾಡಿರ್ತಕ್ಕಂಥ ಒಪ್ಪಂದ ಏನಂತ ಕರಿತೀವಿ, ಜೆಪಾಕ್ ಅಂತ, ಅದನ್ನು ವಿಯೆನ್ನಾ ಒಪ್ಪಂದ ಅಂತ ಕರಿತೀವಿ ಸರ್. 2015 ಆಗಿತ್ತು. ಎನಿ ಟೈಮ್ ನ್ಯೂಸಲ್ಲಿ ಇರುತ್ತೆ ಇದು. ಓಕೆ, ಯಾಕೆ ನ್ಯೂಸಲ್ಲಿರುತ್ತೆ? ಜಾಯಿಂಟ್ ಕಂಪ್ರೆನ್ಸಿವ್ ಪ್ಲಾನ್ ಆಫ್ ಆ್ಯಕ್ಷನ್ ಯಾಕೆ ನ್ಯೂಸಲ್ಲಿರುತ್ತೆ? ಈಗ ಗೊತ್ತಿದೆ, ಇರಾನ್ ಮತ್ತು US ಅದರಿಂದ ಹೊರಗೆ ಬಂದಿದೆ. ಇಲ್ಲಿ ಪ್ರಮುಖವಾಗಿ ಈ ಒಪ್ಪಂದ ಆಗಿದ್ದು ಇರಾನ್ ಮತ್ತು P5 ಕಂಟ್ರೀಸ್ ಜೊತೆ. ಇರಾನ್ ಆ್ಯಂಡ್ P5 ಅಂದರೆ 5 UN ಪರ್ಮನೆಂಟ್ ನಮ್ಮ ಸೆಕ್ಯೂರಿಟಿ ಕೌನ್ಸಿಲ್ ಏನಿದೆ, UK, US, ಜಪಾನ್, ಚೈನಾ, ರಷ್ಯಾ ಪ್ಲಸ್ ಜರ್ಮನಿ ಮತ್ತು ಯುರೋಪಿಯನ್ ಯೂನಿಯನ್ ಜೊತೆ ಸೇರಿ 2015 ಮಾಡ್ಕೊಂಡಿದ್ದು. ಏನಿದು ಅಂತಂದರೆ, ನ್ಯೂಕ್ಲಿಯರ್ ಡೆವಲಪ್ಮೆಂಟ್ ಮಾಡಬೇಡಿ ನೀವು ಇರಾನ್ಗೆ. ಓಕೆ, ನ್ಯೂಕ್ಲಿಯರ್ನ ಡೆವಲಪ್ ಮಾಡಿಬಿಡಿ. ಓಕೆ, ಅದನ್ನು ತಟಸ್ಥವಾಗಿರಲಿ ಮತ್ತು ಡೆವಲಪ್ ಮಾಡೋಂಗಿಲ್ಲ. ಹಾಗೆ ಇರಾನ್ ಒಪ್ಕೊಳ್ಳುತ್ತೆ. ನಮ್ಮ ಮೇಲೆ ನೀವು ಸ್ಯಾಂಕ್ಷನ್ ಹಾಕಿರ್ತಕ್ಕಂಥ ಎಕನಾಮಿಕ್ ಸ್ಯಾಂಕ್ಷನ್ಸ್, ಆರ್ಥಿಕವಾಗಿ ನಮ್ಮ ಮೇಲೆ ಏನೋ ನೀವು ಸ್ಯಾಂಕ್ಷನ್ ವಿಧಿಸಿದ್ದೀರಾ, ಅದನ್ನು ನೀವು ತೆಗಿಬೇಕು ಅಂತ ಅಂತ ಒಪ್ಕೊಂಡಿದ್ರು. ಆಮೇಲೆ ಏನಾಯಿತು, ಟ್ರಂಪ್ ಇದ್ದಾಗ ಇರಾನು ಒಳ್ಳೊಳಗೆ ಮಾಡ್ತಾ ಇದೆ ಅಂತೇಳಿ ಅವ್ರು ಈ ಒಂದು ಆ್ಯಕ್ಷನಿಂದ ಬರುತ್ತೆ. ಸೊ ಇರಾನು ಕೂಡ ಅದಕ್ಕೆ ಸೆಡ್ ಹೊಡಿಯುತ್ತೆ. ಈಗ ಇರಾನ್ ಏನು ಮಾಡಿದೆ ಅಂದರೆ, ನಾವು ಎನ್ರಿಚ್ ಮಾಡ್ತಾ ಇದ್ದೀವಿ ನಮ್ಮ ನ್ಯೂಕ್ಲಿಯರ್ ಯುರೇನಿಯನ್ನ 20%ಗೆ ಅಂತ ಹೇಳ್ತಾ ಇದೆ. ಅಂದರೆ ವಿ ಆರ್ ಡೆವಲಪಿಂಗ್ ಅವರ್ ದಿಸ್ ಒನ್, ಎನ್ರಿಚ್ ಮಾಡ್ತಾಯಿವಿ. ಅದನ್ನು ಮಾಡಿ ನಾವೇನು ಮಾಡ್ತೀವಿ, ಇನ್ನೂ ನಮ್ಮ ಒಂದು ವೆಸಲ್ಸ್ ಮತ್ತು ಮಿಸೈಲ್ಸ್ಗಳನ್ನ ನ್ಯೂಕ್ಲಿಯರ್ ಬೇಸ್ನ ನಾವು ಡೆವಲಪ್ ಮಾಡ್ತಾ ಇದ್ದೀವಿ ಅಂತ ಡೈರೆಕ್ಟಾಗಿ ಹೇಳ್ತಾ ಇದೆ. ಓಕೆ ಸರ್, ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಕ್ವಶನ್ ಬನ್ನಿ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕ್ವಶನ್ ಇದು. ಗೋಲ್ಡಿಲಾಕ್ಸ್ ವಲಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ನಕ್ಷತ್ರದ ಸುತ್ತ ವಾಸ ಯೋಗ್ಯ ವಲಯಗಳನ್ನು ಸೂಚಿಸುತ್ತದೆ. ಅಲ್ಲಿ ಅದು ತುಂಬ ಬಿಸಿಯಾಗಿರುವುದಿಲ್ಲ ಮತ್ತು ಸುತ್ತಮುತ್ತಲಿನ ಗ್ರಹಗಳ ಮೇಲ್ಮೈಯಲ್ಲಿ ದ್ರವ ನೀರು ಅಸ್ತಿತ್ವದಲ್ಲಿರಲು ತುಂಬ ತಂಪಾಗಿರುವುದಿಲ್ಲ. ಭೂಮಿಯ ಸೂರ್ಯನ ಗೋಲ್ಡಿಲಾಕ್ಸ್ ವಲಯದಲ್ಲಿದೆ. ಸರ್ ವೆರಿ ಇಂಪಾರ್ಟೆಂಟ್, ಹೇಳ್ತೀನಿ ವಾಟ್ ಈಸ್ ಗೋಲ್ಡಿಲಾಕ್ಸ್ ಝೋನ್ ಅಂತಂದರೆ ಏನು ಅಂತ ಹೇಳಿ. ಅದೊಂದು ಹ್ಯಾಬಿಟೇಟ್ ಝೋನು. ಈ ಕ್ವಶನ್ಗೆ ಆನ್ಸರ್ ಮಾಡಿ. ಈ ಕ್ವಶನ್ಗೆ ದ ರೈಟ್ ಆನ್ಸರ್ ಬೋತ್ ಆರ್ ಕರೆಕ್ಟ್, 2 ಕರೆಕ್ಟ್. ಸರ್ ಗೋಲ್ಡಿಲಾಕ್ಸ್ ವಲಯ ಅಂದರೆ ಏನಿಲ್ಲ, ಸಿಂಪಲ್. ಒಂದು ಝೋನ್ ಇರುತ್ತೆ ನಮ್ಮ ಸೌರಮಂಡಲದಲ್ಲಿ ಅಥವಾ ನಮ್ಮ ಒಂದು ಆಕಾಶಕಾಯಗಳಲ್ಲಿ ಅಂತ ಇಟ್ಕೊಳ್ಳಿ. ಹೆಂಗಿರುತ್ತೆ ಅಂದರೆ, ಅದು ಟೂ ಹಾಟು ಇರಬಾರ್ದು, ಟೂ ಕೋಲ್ಡು ಇರಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಭೂಮಿ ತೊಗೊಳ್ಳಿ. ಈಗ ಪ್ಲೂಟೋ, ಯುರೇನಸ್ ತೊಗೊಂಡ್ರೆ ಅದು ಇಟ್ ಈಸ್ ಟೂ ಹಾಟ್, ಟೂ ಕೋಲ್ಡ್. ಅದು ಸೂರ್ಯನಿಂದ ದೂರ ಇದೆ, ಟೂ ಕೋಲ್ಡ್. ಅದು ಅಲ್ಲಿ ನಿಮಗೆ ನೀರು ಹೆಪ್ಪುಗಟ್ಬಿಡುತ್ತೆ. ಅದೇ ನಮ್ಮ ಬುಧ ಗ್ರಹ ತೊಗೊಳ್ಳಿ. ಓಕೆ, ನಮ್ಮ ಬುಧ ಗ್ರಹ ತೊಗೊಳ್ಳಿ, ಸೂರ್ಯನಿಗೆ ಹತ್ರ ಇದೆ, ದಟ್ ಈಸ್ ಟೂ ಹಾಟ್, ಅಲ್ಲಿ ನೀರು ಬಾಯ್ಲ್ ಆಗುತ್ತೆ. ಸೊ ನಮ್ಮ ಭೂಮಿ ತೊಗೊಳ್ಳಿ, ದಟ್ ಈಸ್ ಇಲ್ಲಿ ಟೂ ಹಾಟು ಇಲ್ಲ, ಟೂ ಕೋಲ್ಡು ಇಲ್ಲ. ಓಕೆ, ಅಂದರೆ ಹೆಂಗಿದೆ ಅಂತಂದರೆ ನಾರ್ಮಲ್. ಸೊ ಇಲ್ಲಿ ಹ್ಯಾಬಿಟೇಟ್ ಝೋನ್, ಇದು ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು. ಸೊ ಇದನ್ನು ಗೋಲ್ಡಿಲಾಕ್ಸ್ ಝೋನ್ ಅಂತ ಕರಿತೀವಿ. ಓಕೆ ಸರ್, ಭೂಮಿಯು ಸೂರ್ಯನ ಗೋಲ್ಡಿಲಾಕ್ಸ್ ವಲಯದಲ್ಲಿ, ಹೌದು ಕರೆಕ್ಟು. ಸೊ ಇದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದು 2 ಕರೆಕ್ಟ್. ಸರ್ ಯಾಕೆ ನ್ಯೂಸಲ್ಲಿತ್ತು? ಸರ್ ಇವಾಗ ನಮ್ಗೆ ಗೊತ್ತಿದೆ, ನಮ್ಮ ಸೈಂಟಿಸ್ಟು ಎಲ್ಲರೂ ಜೀವ ವಾಸಕ್ಕೆ ಯೋಗ್ಯವಾದ ಗ್ರಹ ಇದೆ ಅಂತ ಹುಡುಕ್ತಾನೆ ಇದ್ದಾರೆ. ಅವ್ರಿಗೆ ಒಂದಷ್ಟು ಏನಾಗಿದೆ, ರೇಡಿಯೇಷನ್ ಡಿಸ್ಟ್ರಾಕ್ಟ್ ಆಗ್ತಾ ಇದೆ. ಎಲ್ಲಿ ಅಂದರೆ ಪ್ರಾಕ್ಸಿಮಾ ಸೆಂಚುರಿ. ಓಕೆ, ನಮ್ಮ ಸನ್ನಿನ ಕ್ಲೋಸೆಸ್ಟ್ ಸ್ಟಾರ್ ಅಂತ ಏನು ಕರಿತೀವಿ, ಪ್ರಾಕ್ಸಿಮಾ ಸೆಂಚುರಿ, ಅಲ್ಲಿ. ಸೊ ಅಲ್ಲಿ ಏನಾಗ್ತಾ ಇದೆ ಅಂತಂದರೆ, ಇವ್ರಿಗೆ ಅನಿಸ್ತಾ ಇದೆ ಅಲ್ಲಿ ಯಾವ್ದಾದ್ರು ಏಲಿಯನ್ ಇರಬೇಕು. ಓಕೆ, ಆಸ್ಟ್ರೋನಮರ್ಸ್ಗೆ ಅನಿಸ್ತದೆ ಏಲಿಯನ್ ಇರಬೇಕು. ಯಾಕೆ ರೇಡಿಯೋ ಎಮಿಷನಲ್ಲಿ ಡೈರೆಕ್ಷನ್ಸಲ್ಲಿ ಸ್ವಲ್ಪ ಅದು ಡಿಫ್ರೆನ್ಸ್ ಬರ್ತಾ ಇದೆ. ಸೊ ಇಲ್ಲಿ ಏನಾಗ್ತದೆ ಅಂತಂದರೆ, ಆ ಒಂದು ಪ್ರಾಕ್ಸಿಮಾ ಸೆಂಚುರಿ, ಪ್ರಾಕ್ಸಿಮಾ ಬಿ ಅಂತಕ್ಕಂಥದ್ದು ಒನ್ ಆಫ್ ದ 2 ಪ್ಲಾನೆಟ್ ದಟ್ ರಿವಾಲ್ವ್ ಅರೌಂಡ್ ದ ಸ್ಟಾರ್. ಆ ಸ್ಟಾರ್ನ ಜೊತೆ ಸುತ್ತತಕ್ಕಂಥದ್ದು. ಈ ಪ್ರಾಕ್ಸಿಮಾ ಸೆಂಚುರಿ ಅಂತಕ್ಕಂಥದ್ದು ಬಿ ಅಂತಕ್ಕಂಥದ್ದಲ್ಲಿ ಕ್ಯೂರಿಯಾಸಿಟಿ ಇದೆ. ಅಲ್ಲಿ ಜೀವಗಳು ಏಲೇನ್ ಇರ್ಬೋದು, ಅಲ್ಲಿ ಯೋಗಕ್ಕೆ ವಾಸಸ್ಥಾನ ಇರ್ಬೋದು. ಇದು ಕೂಡ ನಮ್ಮ ಒಂದು ಗೋಲ್ಡಿಲಾಕ್ಸ್ ಝೋನಲ್ಲಿ ಬರುತ್ತೆ ಅಂತಂದ್ಬಿಟ್ಟು ಅವರು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಎಕ್ಸಾಮಲ್ಲಿ ನಿಮಗೆ ಪ್ರಾಕ್ಸಿಮಾ ಸೆಂಚುರಿ ಬಗ್ಗೆ ಕೇಳಲ್ಲ, ವಾಟ್ ಈಸ್ ಗೋಲ್ಡಿಲಾಕ್ಸ್
ಗೋಲ್ಡಿಲಾಕ್ ಝೋನ್ ಅಂತ ಕೇಳ್ತಾರೆ. ಓಕೆ, ವೆರಿ ಇಂಪಾರ್ಟೆಂಟು. ಸೊ ಏನು ಅಂತ ಅರ್ಥ ಆಯಿತು ಅನ್ಕೋತೀನಿ. ವಾಟ್ ಈಸ್ ಗೋಲ್ಡಿಲಾಕ್ ಝೋನ್ ಅಂತ ಹೇಳಿ. ಓಕೆ, ಹ್ಯಾಬಿಟೇಟಲ್ ಝೋನ್. ನೆಕ್ಸ್ಟು ಕ್ವಶನ್ಗೆ ಬರೋಣ. ಬಂಡವಾಳಕ್ಕಾಗಿ ರಾಜ್ಯಗಳಿಗೆ ವಿಶೇಷ ನೆರವು ನೀಡುವ ಯೋಜನೆ. ಓಕೆ, ಸ್ಪೆಷಲ್ ಅಸಿಸ್ಟೆನ್ಸ್ ಕೊಡ್ತಕ್ಕಂಥದ್ದು ರಾಜ್ಯಗಳಿಗೆ. ಏನು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬಂಡವಾಳ ಹೂಡಿಕೆಗೆ. ಓಕೆ, ಯೋಜನೆಯಡಿ 4 ಸುಧಾರಣೆಗಳಲ್ಲಿ 3 ಕಾರ್ಯಗಳನ್ನು ನಿರ್ವಹಿಸುವ ರಾಜ್ಯಗಳಿಗೆ ಖರ್ಚು ಹಣಕಾಸು ನೆರವು ನೀಡಲಾಗುವುದು. ಈ ಕೆಳಗಿನ ಯಾವ ಸುಧಾರಣೆಗಳನ್ನು ಯೋಜನೆಯಡಿ ಉಲ್ಲೇಖಿಸಲಾಗಿದೆ? ಒಂದು 4 ಯೋಜನೆ ಇದೆ ಸರ್. ಅದರಲ್ಲಿ ಅಟ್ಲೀಸ್ಟ್ 3 ಅವರು ಇಂಪ್ಲಿಮೆಂಟ್ ಮಾಡೋ ರಾಜ್ಯಗಳಿಗೆ ಒಂದಷ್ಟು ಅಮೌಂಟ್ ಕೊಡ್ತಾರೆ. ಬಿಕಾಸ್ ಈಗ ಕೋವಿಡ್-19 ನಮ್ಗೆ ಏನಾಗಿದೆ, ಎಕಾನಮಿ ವೀಕ್ ಇದೆ ಅಲ್ವಾ. ಸೊ ಯಾವುದು? ವಿದ್ಯುತ್ ವಲಯ, ನಗರ ಸ್ಥಳೀಯ ಸಂಸ್ಥೆ, ವ್ಯಾಪಾರ ಮಾಡಲು ಸುಲಭ, ಒನ್ ನೇಷನ್ ಒನ್ ರೇಷನ್ ಕಾರ್ಡ್. ಈ 4 ಅಲ್ಲಿ ಸುಧಾರಣೆ ತರಬೇಕಾ? ಯಾವ್ದು ಕರೆಕ್ಟು ಅಥವಾ ಯಾವ್ದು ತಪ್ಪು ಇದೆ? ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಓಕೆ ಸರ್, ಎಸ್, ದ ರೈಟ್ ಆನ್ಸರ್ ಇಸ್ ದ D1. ಡಿ ಎಲ್ಲ ಕರೆಕ್ಟು. ನಾನು ಇದನ್ನು 3 ವೀಕ್ಸ್ ಬ್ಯಾಕ್ ಕೂಡ ನನ್ನ ಕರೆಂಟ್ ಅಫೇರಲ್ಲಿ ನಾನು ಹೇಳಿದೆ, ವೀಕ್ಲಿ ಕರೆಂಟ್ ಅಫೇರಲ್ಲಿ. ಸರ್ ಇಲ್ಲಿ 3 ಫೇಸಸ್ ಇದೆ. ಏನಿದು? ಸ್ಪೆಷಲ್ ಅಸಿಸ್ಟೆನ್ಸ್ ಟು ಸ್ಟೇಟ್ ಫಾರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸರ್ ಕ್ಯಾಪಿಟಲ್ ಅಂದರೆ ಏನಿಲ್ಲ, ನಾನು ನಿಮಗೆ ಹೇಳಿದ್ದೀನಿ. ಕ್ಯಾಪಿಟಲ್ಗೂ ರೆವೆನ್ಯೂ ಎಕ್ಸ್ಪೆಂಡಿಚರ್ಗೂ ಏನು ಡಿಫ್ರೆನ್ಸು ಅಂತಂದರೆ, ಬಂಡವಾಳ ಹೂಡಿಕೆಗೂ ನಮ್ಮ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ರೆವೆನ್ಯೂ ಅಂತಂದರೆ ಏನು? ನಮ್ಮ ಹಣಕಾಸನ್ನು ವ್ಯವಸ್ಥಕ್ಕಂಥದ್ದು. ಏನು ಅಂತಂದರೆ, ಬಂಡವಾಳದಲ್ಲಿ ನೀವು ಇವತ್ತು ದುಡ್ಡು ಹಾಕಿದ್ರೆ ನಾಳೆ ದಿನ ಆದರೆ ಇನ್ಕಮ್ ಬರುತ್ತೆ. ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತಂದರೆ ಏನು ಅಂತಂದರೆ, ನೀವು ದುಡ್ಡು ಹಾಕೋದು ಅದು ಜಸ್ಟ್ ಹೋಗೋದು ಹಾಗೆ. ಓಕೆ, ಈಗ ನೀವು ಏನಾದರೂ ಸಾಲ ಕೊಟ್ಟರೆ ಅದರ ಬಡ್ಡಿ ಬರುತ್ತೆ, ದಟ್ ಈಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಓಕೆ, ಈಗ ಸಂಬಳ ಕೊಡಿದ್ರೆ ಅದು ಹೋಯಿತು ಅಲ್ವಾ. ಸೊ ಈ ರೀತಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಬೇರೆ ಬೇರೆ ಈ ರೀತಿ ಸಣ್ಣ ಉದಾಹರಣೆಗಳನ್ನ ತೊಗೋಬೋದು ನೀವು. ಓಕೆ, ಸೊ ಇಲ್ಲಿ ಫೇಸ್ 1, ಫೇಸ್ 2, ಫೇಸ್ 3 ಅಂತಿದೆ. ಫೇಸ್ 1ಅಲ್ಲಿ ನಾರ್ತ್ ಈಸ್ಟ್ ಸ್ಟೇಟ್ಸ್ಗೆ 200 ಕೋಟಿ ಕೊಡ್ತಾರೆ, ಎಕ್ಸೆಪ್ಟ್ ಅಸ್ಸಾಂ 450 ಕೋಟಿ ಕೊಡ್ತಾರೆ. ಯಾಕೆ? ಜನಸಂಖ್ಯೆ ಜಾಸ್ತಿ ಇದೆ. ಯಾಕೆ? ಇದು ದುಡ್ಡು ಕೊಡ್ತಕ್ಕಂಥದ್ದು ಬೇರೆ ವಿಚಾರ. ಇಲ್ಲಿ ಫೇಸ್ 2ಅಲ್ಲಿ ಏನಾಗುತ್ತೆ, 7500 ಕೋಟಿ ಅದರ್ ದೆನ್ ಫೇಸ್ 1 ಸ್ಟೇಟ್ಸ್ಗೆ ಕೊಡ್ತಕ್ಕಂಥದ್ದು. ಫೇಸ್ 3ಅಲ್ಲಿ ಏನಾಗುತ್ತೆ ಅಂದರೆ, ಇದೆಲ್ಲ ನಿಮಗೆ ನಿಮ್ಮ ಶೇರ್ ಬೇಸಿಸ್ ಮೇಲೆ ಸಿಗ್ತಾ ಹೋಗ್ತಾರೆ. ಅಂದರೆ ನಿಮ್ಮ ಏನು ಫೈನಾನ್ಸ್ ಕಮಿಷನ್ ಟ್ಯಾಕ್ಸ್ ಶೇರಿಂಗ್ ಬೇಸಿಸ್ ಮೇಲೆ ಸಿಗ್ತಾ ಹೋಗ್ತಾರೆ. ಆದರೆ ಇಲ್ಲಿ ಫೇಸ್ 3ಅಲ್ಲಿ ಏನಾಗುತ್ತೆ, 2,000 ಕೋಟಿ ಎಕ್ಸ್ಟ್ರಾ ನಿಮಗೆ ಕೊಡ್ತಾರೆ. ಈ 4 ಒಂದು ಇದರಲ್ಲಿ ನೀವು ರೀಫಾರ್ಮ್ ತರಬೇಕು. ಏನು? ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಒಪ್ಕೋಬೇಕು, ನೀವು ರಾಜ್ಯದವರು ಇಂಪ್ಲಿಮೆಂಟ್ ಮಾಡಬೇಕು. ಮತ್ತು ಲೋಕಲ್ ಬಾಡಿ ರಿಫಾರ್ಮ್ ತರಬೇಕು, ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳನ್ನು ಈಗ ರಿಫಾರ್ಮ್ ತರಬೇಕು. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ನಾವು ವ್ಯಾಪಾರ ಸುಲಭೀಕರಣ ಮಾಡಬೇಕು. ಏನೇನು ಮಾಡಬೇಕು ಅಂದರೆ, ಒನ್ ವಿಂಡೋ ಸಿಸ್ಟಮು, ಬೇಗ ಬಂದವರಿಗೆ ಬೇಗ ಅವರು ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ಬೋದು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಿಗೆ ಆಗಿರ್ಬೋದು ಅಲ್ವಾ. ಈ ಥರ ಪವರ್ ಸೆಕ್ಟರಲ್ಲಿ ರಿಫಾರ್ಮ್ ತರಬೇಕು. ಇದೆಲ್ಲ ಮಾಡಿದ್ರೆ ಏನಾಗುತ್ತೆ ಸರ್, ನಿಮಗೆ 2,000 ಕೋಟಿ ಆರಾಮಾಗಿ ಸಿಗುತ್ತೆ. ಓಕೆ, ಸ್ಪೆಷಲ್ ಅಸಿಸ್ಟೆನ್ಸ್ ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥದ್ದು. ಫೈನ್. ನೆಕ್ಸ್ಟ್ ಬನ್ನಿ, ಲಿಬರಲೈಸ್ಡ್ MSME ಅಧಿಕೃತ ಆರ್ಥಿಕ ಆಪರೇಟರ್, ಈ AEO ಪ್ಯಾಕೇಜ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸರ್ MSME ಬಗ್ಗೆ ದಯವಿಟ್ಟು ತಿಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇದು ತುಂಬ ಆತ್ಮನಿರ್ಭರ್ ಭಾರತ್ ಪ್ಯಾಕೇಜಲ್ಲಿ ತುಂಬ ಇದ್ರ ಬಗ್ಗೆ ಮಾತಾಡ್ತಾರೆ. ನಮ್ಮ ಎಕಾನಮಿಗೆ ವೆರಿ ಇಂಪಾರ್ಟೆಂಟು, ಜಾಬ್ಗೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಇದು ವೆರಿ ಇಂಪಾರ್ಟೆಂಟು. ಸೊ ಇದ್ರ ಪ್ರಕಾರ ಆಪ್ಷನ್ 1, ಇದು ಸ್ವಯಂ ಪ್ರೇರಿತ ಅನುಸರಣೆ ಕಾರ್ಯಕ್ರಮವಾಗಿದ್ದು ಜಾಗತಿಕ ಪೂರೈಕೆ ಸರಪಳಿಯ ಮಾನ್ಯತೆ ಪಡೆದ ಮಧ್ಯಸ್ಥಗಾರರಿಗೆ ಸ್ವಿಫ್ಟರ್ ಕಸ್ಟಮ್ಸ್ ಕ್ಲಿಯರೆನ್ಸ್ ಅನ್ನು ಶಕ್ತಗೊಳಿಸುತ್ತದೆ. ಇದು ಕೇಂದ್ರೀಯ ಪರೋಕ್ಷ ತೆರಿಗೆ ಮತ್ತು ಕಸ್ಟಮ್ಸ್ ಮಂಡಳಿ ಉಪಕ್ರಮವಾಗಿದೆ. ಯಾವುದು ಕರೆಕ್ಟ್ ಆನ್ಸರ್? ಎಸ್, ದ ರೈಟ್ ಆನ್ಸರ್ ಯಾವುದು ಅಂದರೆ ಬೋತ್ ಆರ್ ಕರೆಕ್ಟ್. 1 and 2 ಇಸ್ ದ ರೈಟ್ ಆನ್ಸರ್. ಸೊ ಏನು ಅಂದರೆ, ನಮ್ಮ CBIC ಏನು ಕಸ್ಟಮ್ಸ್ ತೆರಿಗೆ ಇದೆ, ಅವ್ರು ಏನು ಮಾಡಿದ್ದಾರೆ ಗೊತ್ತಾ ಸರ್? ಸಿಂಪಲಾಗಿ ಹೇಳ್ತೀನಿ. ಈಗ ಯಾವುದಾದ್ರು ಪೋರ್ಟ್ಗೆ MSME ಅಂದರೆ ನಾವು ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಅಲ್ವಾ, ಅತಿ ಸಣ್ಣ ಮತ್ತು ಮಧ್ಯಮ ಬಂಡವಾಳಕ್ಕೆ ನಮ್ಮ ಫ್ಯಾಕ್ಟ್ರೀಸ್ ಆಗಿರ್ಬೋದು, ಕಂಪ್ನೀಸ್ ಆಗಿರ್ಬೋದು, ಎಕ್ಸ್ಪೋರ್ಟ್ ಮಾಡಬೇಕು, ಆಮದು ರಫ್ತು ಮಾಡಬೇಕು ಅಂದಾಗ ಅವ್ರಿಗೆ ಬೇಗ ಕ್ಲಿಯರೆನ್ಸ್ ಕೊಡ್ತಾರೆ. ಓಕೆ, ಕಸ್ಟಮ್ ಕ್ಲಿಯರೆನ್ಸ್ಗಳಾಗಿರ್ಬೋದು, ಡೈರೆಕ್ಟಾಗಿ ಪೋರ್ಟ್ ಬಂದುಬಿಡ್ಬೋದು, ಅಲ್ಲಿ ಬೇಗ ಟಕ್ ಅಂತ ಒಂದೇ ಸಿಂಗಲ್ ವಿಂಡೋದು ಕಸ್ಟಮ್ ಕ್ಲಿಯರೆನ್ಸ್ ಕೊಡ್ತಾರೆ. ಸೊ ಹಿಂಗೆಲ್ಲ ಮಾಡಿದಾಗ ಆಗೇನಾಗುತ್ತೆ, ಉತ್ತೇಜನ ಕೊಟ್ಟಂಗಾಗುತ್ತೆ. ಸೊ ಈ MSME ನಾವು ಏನು ಮುಂದೆ ಬಂದುಬಿಟ್ರೆ ಆಟೋಮ್ಯಾಟಿಕ್ಕಾಗಿ MSME ಇಸ್ ದ ಕನೆಕ್ಷನ್ ಬಿಟ್ವೀನ್ ಬಿಗ್ ಇಂಡಸ್ಟ್ರೀಸ್ ಆ್ಯಂಡ್ ನಮ್ಮ ಒಂದು ವ್ಯವಸಾಯ, ಸ್ಮಾಲ್ ಇಂಡಸ್ಟ್ರೀಸ್. ಸ್ಮಾಲ್ ಅಂದರೆ ವ್ಯವಸಾಯಕ್ಕೂ ಮತ್ತು ಬಿಗ್ ಇಂಡಸ್ಟ್ರಿಗೂ ಒಂದು ರೀತಿ ಕನೆಕ್ಟಿವಿಟಿ ಇದ್ದಂಗೆ. ಓಕೆ, ವೆರಿ ಇಂಪಾರ್ಟೆಂಟ್. ಇದು ಏನೇನು ಮಾಡ್ತಾರೆ ಅಂತಕ್ಕಂಥದ್ದು ಇಲ್ಲಿ ನಾನು ಕಂಪ್ಲೀಟಾಗಿ ಲಿಸ್ಟು ಕೂಡ ಕೊಟ್ಟಿದ್ದೀನಿ. ಬೆನಿಫಿಟ್ಸ್ ಆಫ್ ದ ಸ್ಕೀಮ್ ಏನು ಅಂಥೇಳಿ. ಓಕೆ, ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಆ್ಯಂಡ್ ಕಸ್ಟಮ್ಸ್ ಇದನ್ನ ಮಾಡ್ತಕ್ಕಂಥದ್ದು. ಡೈರೆಕ್ಟ್ ಪೋರ್ಟ್ ಡೆಲಿವರಿ, ಡೈರೆಕ್ಟ್ ಪೋರ್ಟ್ ಎಂಟ್ರಿ, ಎಕ್ಸ್ಪೋರ್ಟ್ಗೆ ಇಂಪೋರ್ಟ್ಗೆ. ಓಕೆ, ಕಾರ್ಗೋ ರಿಲೀಸ್ ಅಂದರೆ ಒಂದು ಕಡೆಯಿಂದ ಒಂದು ಹೋಗ್ಬೇಕಂದ್ರೆ ಅವರ ವಸ್ತುಗಳನ್ನ ಬೇಗ ಕಸ್ಟಮ್ ಕ್ಲಿಯರೆನ್ಸ್ ಮಾಡಿಕೊಡ್ತಕ್ಕಂಥದ್ದು. ಓಕೆ, ಪ್ರಯಾರಿಟಿ ಬೇಸಿಸ್ ಮೇಲೆ. ಓಕೆ, ಈ ರೀತಿಯಾದ ಒಂದಷ್ಟು ಸ್ಕೀಮ್ಸ್ಗಳನ್ನ, ಬೆನಿಫಿಟ್ಸ್ಗಳನ್ನ ಈ ಒಂದು ಇದಕ್ಕೆ ಕೊಡ್ತಕ್ಕಂಥದ್ದು. ಫೈನ್. ನೆಕ್ಸ್ಟ್ ಬನ್ನಿ ಸರ್, ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್. ಇಂಗ್ಲೀಷಲ್ಲಿ ತೊಗೊಂಡಿದ್ದೀನಿ, ಯಾಕಂದರೆ ಇದನ್ನು ನೀವು ಇಂಗ್ಲೀಷಲ್ಲೇ ತಿಳ್ಕೊಂಡ್ರೆ ಬೆಸ್ಟ್ ಇದು. ಯಾಕಂದರೆ ಸೂಪರ್ ಕಂಪ್ಯೂಟರ್ಸು
ಟಾಪ್ 500 ಸೂಪರ್ ಕಂಪ್ಯೂಟರ್ ಲಿಸ್ಟು ನಾನು ಲಾಸ್ಟ್ 2 ವೀಕ್ಸ್ ಬ್ಯಾಕು ಕೂಡ ತೊಗೊಂಡಿದ್ದೆ, ಬಟ್ ಇದು ರಿಪೀಟೆಡ್ ನ್ಯೂಸಲ್ಲಿ ಆವಾಗ ಇರುತ್ತೆ, ಅದಕ್ಕೆ ಈ ವೀಕ್ ತೊಗೊಂಡಿದ್ದೀನಿ. ಮಿಹಿರ್ ಇಂಡಿಯಾ, ಸುಮಿತ್ USA, ಫಗುಕು ಜಪಾನ್, ತಿಯಾನೆ 2A ಚೈನಾ. ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗಿದೆ? ಸೂಪರ್ ಕಂಪ್ಯೂಟರ್ಸ್ ಯಾವ ರಾಷ್ಟ್ರದ್ದು ಅಂತೇಳಿ ಟಾಪ್ 500 ನಾನು ಹೇಳ್ತೇನೆ. ಟಾಪ್ 8 ಯಾವ್ದು ಕೊಡ್ತೀನಿ, ನಮ್ಮ ಭಾರತದ ಯಾವ ಲಿಸ್ಟಲ್ಲಿದೆ ಎಲ್ಲ ತಿಳಿಸ್ಕೊಡ್ತೇನೆ. ದ ರೈಟ್ ಆನ್ಸರ್ ಆಲ್ ಆಫ್ ದ ಎಸ್, ಎಲ್ಲ ಕರೆಕ್ಟು ಸರ್. ತಿಹಾನೆ 2A ಅಂದರೆ ಚೈನಾದು, ಫಗುಕು ಅಂತಕ್ಕಂಥ ಜಪಾನ್ದು, ಸಮಿತ್ ಅಂತಕ್ಕಂಥದ್ದು USA, ಮಿಹಿರ್ ಅಂತಕ್ಕಂಥದ್ದು ಇಂಡಿಯಾದ ಒಂದು ಸೂಪರ್ ಕಂಪ್ಯೂಟರ್. ಸರ್ ಟಾಪ್ 500 ಸೂಪರ್ ಕಂಪ್ಯೂಟರ್ ಲಿಸ್ಟು 2020 ನವೆಂಬರಲ್ಲಿ ಬಂದಿರತಕ್ಕಂಥರ ಪ್ರಕಾರ ಫೊಗಾಕು ಜಪಾನ್ ಇಸ್ ನಂಬರ್ 1, ಸಮಿಟ್ USA, ಸಿಯಾರಾ USA ಫಸ್ಟ್ 3, 4ನೇದು ಸನ್ವೆ ಚೈನಾ, 5ನೇದು ಸೆಲೆನೆಕ್ಸ್ USA. ನೋಡಿ ಟಾಪ್ 5 USA 3, ಜಪಾನ್ ಫಸ್ಟ್ ಇದೆ, ಚೈನಾ 1 ಇದೆ, ಅದರಲ್ಲಿ 4ನೇ ಸ್ಥಾನದಲ್ಲಿದೆ. 6ನೇದು ಕೂಡ ಚೈನಾ ಇದೆ. ನಮ್ಮ ಭಾರತದ ಮಿಹಿರ್ ಮತ್ತು ಪರಮಸಿದ್ಧಿ ಅಂತಿದೆ. ಸೊ ಇದೆರಡು ಕೂಡ ಮಿಹಿರ್ AI ಮತ್ತು ಪರಮಸಿದ್ಧಿ 63ನೇ ರ್ಯಾಂಕು, ಪರಮಸಿದ್ಧಿ ಆದರೆ 146ನೇ ರ್ಯಾಂಕು. ಮಿಹಿರ್ ಎರಡು ಕೂಡ ಟಾಪ್ 500 ಸೂಪರ್ ಕಂಪ್ಯೂಟರ್ ಲಿಸ್ಟಲ್ಲಿ ಇರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳ್ತಾನೆ ಸರ್. ಓಕೆ, ಹೆಂಗೆ ಅಂದರೆ ಅದು ಹೆಂಗೆ ಆಪ್ರೇಟ್ ಆಗುತ್ತೆ ಪರ್ ಸೆಕೆಂಡ್, ಟೆರ್ರಾಫ್ಲಾಪ್ಸ್ ಅಂತ. ಓಕೆ, ಪರ್ ಸೆಕೆಂಡಿಗೆ ಆಪ್ರೇಷನ್ಸ್, ಅದ್ರ ಮೇಲೆ ಇದನ್ನ ಮೆಷರ್ ಮಾಡ್ತಾರೆ. ಓಕೆ, ವೆರಿ ಇಂಪಾರ್ಟೆಂಟ್ ದಿಸ್ ಇಸ್. ನೆಕ್ಸ್ಟ್ ಬನ್ನಿ, ಬ್ಲೂ ಎಕಾನಮಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಆತ್ಮನಿರ್ಭರ್ ಪ್ಯಾಕೇಜ್ ಕೂಡ ಇದಕ್ಕೆ ಅನೌನ್ಸ್ ಮಾಡಿದ್ದಾರೆ. ಬ್ಲೂ ಎಕಾನಮಿ ಅಥವಾ ನೀಲಿ ಆರ್ಥಿಕತೆ ಅಂತ ಏನು ಕರಿತೀವಿ, ಈ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಸಮುದ್ರ ಸಂಪನ್ಮೂಲಗಳ ಮೇಲೆ ಅವಲಂಬಿತವಾದ ಆರ್ಥಿಕ ಚಟುವಟಿಕೆಗಳನ್ನು ಒಳಗೊಂಡಿದೆ. ಇದು ಭಾರತದ GDPಯ 35% ಒಳಗೊಂಡಿದೆ. PM ಮತ್ಸ್ಯ ಸಂಪದ ಯೋಜನೆ 2024-25 ವೇಳೆಗೆ ಮೀನು ಉತ್ಪಾದನೆ ಹೆಚ್ಚುವರಿಯಾಗಿ 70 ಲಕ್ಷ ಟನ್ ಹೆಚ್ಚುವರಿಗೊಳಿಸುವ ಗುರಿ ಹೊಂದಿದೆ. ಯಾವ್ದು ಕರೆಕ್ಟ್ ಆನ್ಸರ್? ಬ್ಲೂ ಎಕಾನಮಿ. ಬ್ಲೂ ಎಕಾನಮಿ ಅಂದರೆ ಗೊತ್ತಲ್ಲ, ನಮ್ಮ ಒಂದು ಸಮುದ್ರ ಸಾಗರದ ಪ್ರಾಡಕ್ಟ್ಸ್ ಮತ್ತು ಅದರ ಬೇಸಿಸ್ ಮೇಲೆ ಬರ್ತಕ್ಕಂಥ ಒಂದು ಆರ್ಥಿಕತೆ. ಎಸ್, ಇಲ್ಲಿ ರೈಟ್ ಆನ್ಸರ್ ಯಾವುದು? ಇಲ್ಲಿ ಕೇಳಿರೋದು ಏನು ಗೊತ್ತಾ, ರೈಟ್ ಅಲ್ಲ, ತಪ್ಪು ಯಾವ್ದು ಕೇಳಿರೋದು ನೋಡಿ. ಅದಕ್ಕೆ ಪ್ರತಿಯೊಂದು ವರ್ಡ್ಗಳನ್ನು ನಾವು ನೋಡಬೇಕು, ತಪ್ಪು ಯಾವುದು ಅಂತ ಕೇಳಿರೋದು. ಸೊ ಇಲ್ಲಿ ತಪ್ಪು ಯಾವುದು ಅಂದಾಗ ರೈಟ್ ಬಿಟ್ಟುಬಿಡಬೇಕು, ತಪ್ಪು ಹುಡುಕಬೇಕು. ಸೊ ಇಲ್ಲಿ ಒಂದು ತಪ್ಪಿದೆ ಅಂತ ಆಯ್ತು ಅಲ್ಲಿಗೆ, ಅಥವಾ ಎರಡು ತಪ್ಪಿರಬಹುದು. ಸೊ ದ ರೈಟ್ ಆನ್ಸರ್ ಈಸ್ 1, ಅಂದರೆ ಇದು ತಪ್ಪು. 35% ಇಲ್ಲ ನಮ್ಮ ಬ್ಲೂ ಎಕಾನಮಿ ಇವಾಗ. ಓಕೆ, 4 to 5% ಇದೆ ಅಷ್ಟೇ. ಇದು ಕರೆಕ್ಟು. ನಾವು ಗುರಿ ಇಟ್ಕೊಂಡಿರೋದು ಆತ್ಮನಿರ್ಭರ್ ಪ್ಯಾಕೇಜಲ್ಲಿ 2024-25 ವೇಳೆಗೆ ಮೀನು ಉತ್ಪಾದನೆ 70 ಲಕ್ಷ ಟನ್ಗೆ ಹೆಚ್ಚುವರಿ ಮಾಡಬೇಕು. ಇವಾಗಿಂತ ಇನ್ನು 70 ಲಕ್ಷ ಟನ್ ಹೆಚ್ಚುವರಿ ಮಾಡಬೇಕು. ಸೊ ದಿಸ್ ಇಸ್ ರೈಟ್ ಆನ್ಸರ್ ಆ್ಯಕ್ಚುಲಿ. ಸೊ ಇಲ್ಲಿ ತಪ್ಪಾಗಿದೆ ಕೇಳಿರೋದ್ರಿಂದ, ಸೊ 1 ಓನ್ಲಿ ಈಸ್ ದ ರೈಟ್ ಆನ್ಸರ್, ಅಂದರೆ ಇದು ತಪ್ಪು ಆಪ್ಷನ್. ಓಕೆ ಸರ್, ಫೈನ್. ನೋಡೋಣ ಬನ್ನಿ, ಬ್ಲೂ ಎಕಾನಮಿ ಅಂದ್ರೇನು? ಸೊ ಬ್ಲೂ ಎಕಾನಮಿ ಅಂದ್ರೇನಿಲ್ಲ, ನಮ್ಮ ಪೋರ್ಟ್ ಡೆವಲಪ್ ಮಾಡಬೇಕು, ಟೆಕ್ನಾಲಜಿ ಯೂಸ್ ಮಾಡ್ಕೋಬೇಕು, ಜಾಬ್ ಕ್ರಿಯೇಟ್ ಮಾಡಬೇಕು, ಹಾಗೆ ಕನ್ಸರ್ವೇಷನ್ ಕೊಡಬೇಕು, ಮೆರೈನ್ ಲೈಫ್ನ, ಓಷನ್ನ ಕನ್ಸರ್ವ್ ಮಾಡಬೇಕು, ಮತ್ತು ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸ್ನ ಹಾರ್ನೆಸ್ ಮಾಡಬೇಕು. ಅಂದರೆ ಅದನ್ನ ಮಾಡ್ತಕ್ಕಂಥದ್ದು ನಮ್ಮ ಒಂದು ಸಮುದ್ರ ಸಾಗರದಲ್ಲಿ, ಮತ್ತು ಅದು ಎಕಾನಮಿ ಫ್ರೆಂಡ್ಲಿ ಆಗಿ ಕೂಡ ಇರಬೇಕು, ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಆಗಿರಬೇಕು. ಸೊ ಹೀಗೆ, ಸೊ ಎಲ್ಲನೂ ನಾವು ಒಟ್ಟಿಗೆ ತೊಗೊಂಡೋಗ್ತಕ್ಕಂಥದ್ದು. ಸೊ ಇಲ್ಲಿ ಬ್ಲೂ ಎಕಾನಮಿ ಇನ್ ಇಂಡಿಯಾ, ದ ಸಮ್ ಟೋಟಲ್ ಎಕಾನಮಿ ಆಕ್ಟಿವಿಟೀಸ್ ಸೋರ್ಸ್ ಫ್ರಮ್ ಮೆರೈನ್ ರಿಸೋರ್ಸಸ್. ನೋಡಿ, ನಮ್ಮ ಒಂದು ಸಾಗರದಿಂದಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ತಗೊಳ್ತಕ್ಕಂಥದ್ದು. ಇಲ್ಲಿ 4.1% ಆಫ್ ಇಂಡಿಯನ್ ಎಕಾನಮಿ ಈಗ ಬ್ಲೂ ಎಕಾನಮಿ ಶೇರ್ ಆಗಿರ್ತಕ್ಕಂಥದ್ದು. ಹಾಗಾದರೆ ಇದನ್ನು ಬ್ಲೂ ಎಕಾನಮಿ ಇಂಪ್ರೂವ್ ಮಾಡೋಕ್ಕೆ 3 ಸ್ಕೀಮ್ ಇದೆ. ವೆರಿ ಇಂಪಾರ್ಟೆಂಟ್, ಇದನ್ನು ದಯವಿಟ್ಟು ನೀವು ತಿಳ್ಕೊಳ್ಳಿ. ಸಾಗರಮಾಲಾ ಪ್ರಾಜೆಕ್ಟು, ಇದು ನಾವು ಪೋರ್ಟ್ ಲೆಡ್ ಡೆವಲಪ್ಮೆಂಟು, ಅಂದರೆ ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್, ಅಂದರೆ ಬಂದ ತಕ್ಷಣ ಸಾಗರದ ಒಂದು ಪೋರ್ಟ್ ಡೆವಲಪ್ ಮಾಡೋದು, ಅದರಿಂದ ಮುಂದಕ್ಕೆ ಏನು ಕನೆಕ್ಟಿವಿಟಿ ಕೊಡಬೇಕಾಗತ್ತೆ ಅದನ್ನು ಕೂಡ ಮಾಡ್ತಕ್ಕಂಥದ್ದು. ಅಂದರೆ ಕೋಲ್ಡ್ ಸ್ಟೋರೇಜ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಅದನ್ನು ಡೆವಲಪ್ ಮಾಡ್ತಕ್ಕಂಥದ್ದು. ಪಾಲಿಮೆಟಿಕ್ ನೋಡಿ, ನಿಮ್ಗೆ ಗೊತ್ತಿದೆ, ನಾವು ಸಾಗರದ ಕೆಳಗೆ ಇರ್ತಕ್ಕಂಥ ಒಳಗೆ ನಮಗೆ ಒಂದು ಖನಿಜ ಮತ್ತು ಸಂಪನ್ಮೂಲ ತುಂಬ ಜಾಸ್ತಿ ಇದೆ. ಸೊ ನಾವು ಕೂಡ ಅದನ್ನು ಪರ್ಮಿಷನ್ ತೊಗೊಂಡು 200 ನಾಟಿಕಲ್ ಮೈಲ್ಸ್, ಗೊತ್ತಲ್ಲ ನಾಟಿಕಲ್ ಮೈಲ್ಸ್, ನಾವೇನು ಮಾಡಿದ್ವಿ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ. ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ, ಅಲ್ಲಿ ತನಕ ನಾವು ಏನು ಮಾಡ್ಬೋದು, ಗಣಿಗಾರಿಕೆ ಮಾಡ್ಬೋದು. ಅಲ್ಲಿ ಪಾಲಿಮೆಟ್ರಿಕ್ ನೂಡಲ್ಸ್ ಸಿಗುತ್ತೆ. ಪಾಲಿಮೆಟ್ರಿಕ್ ನೂಡಲ್ಸ್ ಅಂದರೆ ಒಂದು ಆಲೂಗಡ್ಡೆ ಟೈಪ್ ಇರುತ್ತೆ ಸರ್, ಅದರಲ್ಲಿ ಮ್ಯಾಂಗನೀಸ್ ಜಾಸ್ತಿ ಇರುತ್ತೆ. ಓಕೆ, ಅದರೊಳಗೆ. ಸೊ ಇದು ವೆರಿ ಇಂಪಾರ್ಟೆಂಟು. ಐರನ್ನು, ಮ್ಯಾಂಗನೀಸ್ ಇವೆಲ್ಲ ಸಿಗ್ತವೆ ಅಲ್ಲಿ. ಓಕೆ, ನೆಕ್ಸ್ಟು PM ಮತ್ಸ್ಯ ಸಂಪದ ಯೋಜನೆ. ನೋಡಿ, ಮತ್ಸ್ಯ ಸಂಪದ ಯೋಜನೆಯಲ್ಲಿ ಮತ್ಸ್ಯ ಅಂದ್ರೇನು, ನಾವು ಮೀನುಗಾರಿಕೆನ ಹೆಚ್ಚು ಮಾಡ್ತಕ್ಕಂಥದ್ದು. ಅದಕ್ಕೇನು ಬೇಕು, ಇನ್ಫ್ರಾಸ್ಟ್ರಕ್ಚರ್, ಟೆಕ್ನಾಲಜಿ, ಎಲ್ಲ ಸಪೋರ್ಟ್, ಸಾಲ ಇವೆಲ್ಲ ಕೊಡ್ತಕ್ಕಂಥದ್ದು. ಅದಕ್ಕೆ ಅಲ್ವಾ ಕಿಸಾನ್ ನಮ್ಮ ಕ್ರೆಡಿಟ್ ಕಾರ್ಡ್ ಜೊತೆ ಈ ಮೀನುಗಾರಿಕೆಯವ್ರನ್ನ ಯಾಕೆ ಸೇರಿಸ್ಕೊಂಡಿದ್ದೀವಿ? ಅದಕ್ಕೆ. ವೆರಿ ಇಂಪಾರ್ಟೆಂಟ್, ಕೇಳಿದ್ದಾನೆ ಎಕ್ಸಾಮಲ್ಲಿ. ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಬರೀ ನಿಮಗೆ ರೈತರಲ್ಲ, ಮೀನುಗಾರಿಕಾದವ್ರನ್ನೂ ಕೂಡ ಕೊಡ್ತೀವಿ ಅದಕ್ಕೆ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಸೊ ಬ್ಲೂ ಎಕಾನಮಿ ಬಗ್ಗೆ. ನೆಕ್ಸ್ಟ್ ಬನ್ನಿ, ಎನ್ಕ್ಯಾವೇಸ್ ಯೋಜನೆಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಾಟ್ ಈಸ್ ಎನ್ಕ್ಯಾವ್ಸ್ ಅಂದ್ರೇನು? ನ್ಯಾಚುರಲ್ ಕ್ಯಾಪಿಟಲ್ ಅಕೌಂಟಿಂಗ್ ಆ್ಯಂಡ್ ವ್ಯಾಲ್ಯೂಯೇಷನ್ ಆಫ್ ದ ಎಕೋಸಿಸ್ಟಮ್ ಸರ್ವಿಸ್ ಲಿಮಿಟ್ ಇಂಡಿಯಾ. ಯಾಕಂದರೆ 2021
ಒಂದು ಫೋರಮ್ ಇದ್ರ ಬಗ್ಗೆ ಒಂದು ನಡೆದಿದೆ ಭಾರತದಲ್ಲಿ. ಅದರ ಆಪ್ಷನ್ ನೋಡೋಣ ಬನ್ನಿ. ಈ ಯೋಜನೆಯು ಯುರೋಪಿಯನ್ ಯೂನಿಯನ್ ಧನ ಸಹಾಯ ನೀಡುತ್ತದೆ. ಹೌದು. ಇದನ್ನು ವಿಶ್ವಸಂಸ್ಥೆ ಅಂಕಿಅಂಶ ವಿಭಾಗ, ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ UNESD ಸ್ಟ್ಯಾಟಿಕಲ್ ಡಿಪಾರ್ಟ್ಮೆಂಟ್, ಓಕೆ, ಮತ್ತು UNEP ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್, ಜೈವಿಕ ವೈವಿಧ್ಯತೆ ಸಮಾವೇಶದ ಸಚಿವಾಲಯ CBD ಅಂತ ಏನು ಕರಿತೀವಿ ಅದು ಜಂಟಿಯಾಗಿ ಮಾಡ್ತಿರ್ತಕ್ಕಂಥದ್ದು. ಈ ಯೋಜನೆಯಲ್ಲಿ ಭಾಗಿಸುವ 5 ದೇಶಗಳು ಇಲ್ಲಿ ಭಾರತ ಕೂಡ ಒಂದು. ಓಕೆ, ಯಾವ ಆಪ್ಷನ್ ಕರೆಕ್ಟ್ ಇಲ್ಲಿ? ಎಸ್, ವೆರಿ ಗುಡ್. ದ ರೈಟ್ ಆನ್ಸರ್ ಇಸ್ D 1, 2 ಆ್ಯಂಡ್ 3 ಎಲ್ಲ ಸಹ ಕರೆಕ್ಟು ಇದೆ. ಎಲ್ಲ ಆಪ್ಷನ್ ಕರೆಕ್ಟು. ಏನಿದು ಸರ್? ಸಿಂಪಲ್. ನ್ಯಾಚುರಲ್ ಕ್ಯಾಪಿಟಲ್ ಅಕೌಂಟಿಂಗ್ ಆ್ಯಂಡ್ ವ್ಯಾಲ್ಯೂಯೇಷನ್ ಆಫ್ ದ ಎಕೋಸಿಸ್ಟಮ್ ಸರ್ವಿಸ್ ಅಂದರೆ ಏನು ಅಂದರೆ, ನಮ್ಮ ರಾಷ್ಟ್ರದಲ್ಲಿ ಇದು ನೋಡಿ, ನಮ್ಮ ಭಾರತದಲ್ಲಿ ಇದನ್ನು ಮಾಡ್ತಿರ್ತಕ್ಕಂಥದ್ದು ನೀವು ಪರಿಸರ ಅಂತ ಅನ್ಕೋತೀರಾ, ಪರಿಸರ ಮತ್ತು ಅರಣ್ಯ ಸಚಿವಾಲಯ ಅಂತ. ಎಸ್, ಅದು ಒಂದು ಪಾರ್ಟು. ಅದ್ರ ಜೊತೆಗೆ ಮೇನ್ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದು ಯಾವುದು ಅಂದರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಓಕೆ, ಯಾವ ಸಚಿವಾಲಯ? ನಮ್ಮ ಅಂಕಿಅಂಶಗಳ ಸಚಿವಾಲಯ ಏನಿದೆ ಅದು ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಏನು ಮಾಡ್ತೀವಿ ಇದರಲ್ಲಿ? ಸಿಂಪಲ್ ಸರ್. ಈ 5 ರಾಷ್ಟ್ರಗಳು ಯಾವುದು? ಭಾರತ, ಬ್ರೆಜಿಲ್, ಚೈನಾ, ಸೌತ್ ಆಫ್ರಿಕಾ ಆ್ಯಂಡ್ ಮೆಕ್ಸಿಕೋ. ಓಕೆ, ಮತ್ತು ಈ ಒಂದು ಸಂಸ್ಥೆಗಳ ಒಂದು ಸಹಯೋಗದೊಂದಿಗೆ ಆ ರಾಷ್ಟ್ರಗಳಲ್ಲಿ ಏನೇನು ಸಿಗುತ್ತೆ, ಅದು ಬಯೋಟೆಕ್ ಆಗಲಿ ಬಯೋಟೆಕ್ ಆಗಲಿ, ಅಂದರೆ ಜೀವ ಇರೋದು ಜೀವ ಇಲ್ಲದೆ ಇರ್ತಕ್ಕಂಥದ್ದು, ಅದು ರಿನ್ಯೂವಬಲ್ ಎನರ್ಜಿ ಆಗಲಿ ನಾನ್ ರಿನ್ಯೂವಬಲ್ ಎನರ್ಜಿ ಆಗಲಿ, ಅಂದರೆ ನವೀಕರಿಸಬಹುದಾದ ಅಥವಾ ನವೀಕರಿಸಲಾಗದ ಸಂಪನ್ಮೂಲಗಳು ಏನಿದೆ, ಸೊ ಎಲ್ಲ ಡೇಟಾಗಳು ತೊಗೊಳ್ಳೋದು, ಸ್ಟ್ಯಾಟಿಸ್ಟಿಕಲ್ ಡೇಟಾಗಳು ತೊಗೊಳ್ಳೋದು, ಅದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು, ಎಕಾನಮಿ ಹೆಂಗೆ ಮಾಡಬೇಕು, ಸೊ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಹೆಂಗೆ ಮಾಡಬೇಕು, ಹೀಗೆ ಎಕೋಸಿಸ್ಟಮ್ನ ಮೇಂಟೈನ್ ಮಾಡ್ತಕ್ಕಂಥದ್ದು, ಅದನ್ನು ವ್ಯಾಲ್ಯೂ ಆ್ಯಡೆಡ್ ಆಗಿ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಸೊ ಇದೊಂದು ಬಗ್ಗೆ ಡಿಸ್ಕಸ್ ಮಾಡ್ತಕ್ಕಂಥದ್ದು ಒಂದು ಫೋರಮ್ ಭಾರತದಲ್ಲಿ 2021ರಲ್ಲಿ ನಡೆದಿದೆ. ಸೊ ಅದರ ಒಂದು ಇದನ್ನು ಆರ್ಗನೈಸ್ ಮಾಡಿದ್ದು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಸೊ ಅರ್ಥ ಆಯ್ತಲ್ಲ ಏನಿದು ಅಂತ? ನ್ಯಾಚುರಲ್ ಕ್ಯಾಪಿಟಲ್ ಅಕೌಂಟಿಂಗ್ ಆ್ಯಂಡ್ ವ್ಯಾಲ್ಯೂಯೇಷನ್ ಆಫ್ ದ ಎಕೋಸಿಸ್ಟಮ್ ಸರ್ವಿಸ್. ಗೊತ್ತಾಯ್ತಲ್ವಾ? ನಮ್ಮ ಕ್ಯಾಪಿಟಲಲ್ಲಿ ಎಷ್ಟಿದೆ ನ್ಯಾಚುರಲ್ ಕ್ಯಾಪಿಟಲ್ ಅಕೌಂಟಲ್ಲಿ ಅದನ್ನ ಅಕೌಂಟ್ ಮಾಡ್ತಕ್ಕಂಥದ್ದು ಡೇಟಾನ ತಗೊಳ್ಳೋದು, ಮತ್ತು ಆ ವ್ಯಾಲ್ಯೂಯೇಷನ್ ಎಕೋಸಿಸ್ಟಮ್ ಸರ್ವಿಸ್ಗೆ ನಮಗೆ ಪರಿಸರ ವ್ಯವಸ್ಥೆಗೆ ಅದನ್ನು ಮಾರಕ್ಕಾಗಬಾರ್ದು, ಹಾಗೆ ಹೆಂಗೆ ಡೆವಲಪ್ ಮಾಡೋದ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು. ಫೈನ್ ಸರ್, ವೆರಿ ಗುಡ್. ನೆಕ್ಸ್ಟ್ ಬನ್ನಿ. ಜಿ ಕಿಶನ್ ರೆಡ್ಡಿ ನೇತೃತ್ವದ ಸಮಿತಿಯನ್ನು ಈ ಕೆಳಗಿನ ಯಾವ ಕಾರ್ಯಗಳಿಗೆ ರಚಿಸಲಾಗಿದೆ? ಇದು ಕೂಡ ನ್ಯೂಸಲ್ಲಿತ್ತು. ಕಿಶನ್ ರೆಡ್ಡಿ ಕಮಿಟಿ ಯಾವುದಕ್ಕಿತ್ತು? ಡೇಟಾ ಸಂರಕ್ಷಣಾ ಮಸೂದೆಯನ್ನು ರೂಪಿಸುವುದು, ಲಡಾಖ್ ಭಾಷೆ, ಸಂಸ್ಕೃತಿ ಮತ್ತು ಭೂಮಿಯನ್ನು ರಕ್ಷಿಸುವುದು, ಕರಡು ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ನೀತಿ. ಯಾವುದು ಕರೆಕ್ಟ್ ಆನ್ಸರ್ ಇಲ್ಲಿ? ಎಸ್, ಆನ್ಸರ್ ಮಾಡಿ. ಜಿ ಕಿಶನ್ ರೆಡ್ಡಿ ಕಮಿಟಿ. ಎಸ್, ದ ರೈಟ್ ಆನ್ಸರ್ ಇಸ್ ದ ಬಿ, ಲಡಾಖ್ ಭಾಷೆ ಮತ್ತು ಸಂಸ್ಕೃತಿ ಭೂಮಿಯನ್ನು ರಕ್ಷಿಸ್ತಕ್ಕಂಥದ್ದು. ಎಸ್ ಸರ್, ನಿಮ್ಗೆ ಗೊತ್ತಿದೆ. ಈಗ ನಾನು ಲಾಸ್ಟ್ ವೀಕು ಕೂಡ ತೊಗೊಂಡಿದ್ದೆ ಜಮ್ಮು ಕಾಶ್ಮೀರದ ಜೈ ಸೆಹತ್ ಅಂತ ಒಂದು ಕಾರ್ಯಕ್ರಮ. ಜಮ್ಮು ಕಾಶ್ಮೀರಕ್ಕೋಸ್ಕರನೇ ಒಂದು ಆರೋಗ್ಯ ಒಂದು ಇನ್ಶೂರೆನ್ಸ್ ಕಾರ್ಯಕ್ರಮ ಮಾಡಿದರು. ಹಾಗೆ ಲಡಾಖ್ ಬಗ್ಗೆನೂ ಮಾಡ್ತಾ ಇರ್ತಾರೆ. ಅಲ್ಲಿನ ಪೀಪಲ್, ಅಲ್ಲಿನ ಜನಗಳು, ಅಲ್ಲಿನ ಕಮ್ಯುನಿಟಿ, ಅಲ್ಲಿನ ಲ್ಯಾಂಡ್ ಕಲ್ಚರ್ನ ಮತ್ತು ಲ್ಯಾಂಗ್ವೇಜ್ನ ಪ್ರೊಟೆಕ್ಟ್ ಮಾಡಬೇಕು ಅಂದರೆ ಏನೇನು ಮಾಡಬೇಕು? ಯಾಕಂದರೆ ಈಗ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಏನಾಗಿದೆ ಸರ್, 2 ಯೂನಿಯನ್ ಟೆರಿಟರಿ ಆಗಿದೆ. ಅದನ್ನು ಪ್ರೊಟೆಕ್ಟ್ ಮಾಡಬೇಕು. ಸೊ ಏನೇನು ಮಾಡಬೇಕು ಇದ್ರ ಬಗ್ಗೆ ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ ಇದು ಇರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಸರ್. ಜಿ ಕಿಶನ್ ರೆಡ್ಡಿ ಇವರು ಮಿನಿಸ್ಟ್ರಿ ಆಫ್ ಸ್ಟೇಟ್ ಫಾರ್ ಹೋಮ್. ಜಿ ಕಿಶನ್ ರೆಡ್ಡಿ ಓಕೆ, ನಮ್ಮ ಒಂದು ರಾಜ್ಯ ಗೃಹ ಸಚಿವರ ಒಂದು ಸಚಿವರಾಗಿರ್ತಕ್ಕಂಥ ರಾಜ್ಯ ಗೃಹ ಸಚಿವ, ಕೇಂದ್ರದಲ್ಲಿ ರಾಜ್ಯ ಗೃಹ ಸಚಿವರು ಅಂತ ಕೂಡ ಮಾಡ್ತಾರೆ. ಓಕೆ, ಸೊ ಆ ಒಂದು ಇವರು ಈ ಕಮಿಟಿನ ಹೆಡ್ ಮಾಡ್ತಿರ್ತಕ್ಕಂಥದ್ದು. ಈ ಕಮಿಟಿಲಿ ನಮಗೆ ಲಡಾಖ್ನಲ್ಲಿ ಇರ್ತಕ್ಕಂಥ ಆಟೋನಮಸ್ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅವರಾಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಲಡಾಖ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, MLA MP ಗಳಾಗಿರ್ಬೋದು, ಎಲ್ಲ ಕೂಡ ಈ ಕಮಿಟಿಯಲ್ಲಿ ಇರ್ತಾರೆ. ಓಕೆ ಸರ್, ಫೈನ್. ಅಂಡ್ ನೆಕ್ಸ್ಟ್ ಕ್ವಶನ್ ಬನ್ನಿ. ಡಿಜಿಟಲ್ ಸೇವೆಗಳ ತೆರಿಗೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಡಿಜಿಟಲ್ ಸೇವೆಗಳ ಮೇಲೆ ಮೌಲ್ಯವಾಧಾರಿತ ತೆರಿಗೆಯಾಗಿದ್ದು, ಅಲ್ಲಿ ಗ್ರಾಹಕರು ಅಂತಿಮ ಉತ್ಪನ್ನದ ಮೌಲ್ಯದ ಮೇಲೆ ಸಂಪೂರ್ಣ ತೆರಿಗೆ ಹೊರೆಯನ್ನು ಹೊಂದಿರುತ್ತಾರೆ. ತೆರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಫೈನ್. ಓಕೆ, ಮೌಲ್ಯವರ್ಧಿತ ವ್ಯಾಲ್ಯೂ ಆಡೆಡ್ ತೆರಿಗೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು US ಕಂಪನಿಗಳ ವಿರುದ್ಧ ತಾರತಮ್ಯ ಮಾಡುವ ಭಾರತ, ಇಟಲಿ ಮತ್ತು ಟರ್ಕಿ ಅಳವಡಿಸಿಕೊಂಡಿದೆ. ಯಾವುದು ಇಲ್ಲಿ ಸರಿಯಾಗಿದೆ ಆನ್ಸರು? ಸರ್, ಇದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಇಲ್ಲಿ ಆನ್ಸರ್ ಎಲ್ಲ ಇಂಪಾರ್ಟೆಂಟ್. ವಾಟ್ ಈಸ್ ಡಿಜಿಟಲ್ ಸರ್ವಿಸ್ ಟ್ಯಾಕ್ಸ್ ಅಂದ್ರೇನು? ಭಾರತದಲ್ಲಿ ಅದನ್ನ ಈಕ್ವಲೈಸೇಷನ್ ಟ್ಯಾಕ್ಸ್ ಅಂತ ಕೂಡ ಕರಿತೀವಿ. ಫ್ರಾನ್ಸಲ್ಲಿ ಅದನ್ನ ಗಾಫಾ ಟ್ಯಾಕ್ಸ್ ಅಂತ ಕೂಡ ಕರೀತಾರೆ. ಗಾಫಾ ಅಂದರೆ ಗೊತ್ತಲ್ಲ, ಗಾಫಾ ಅಂದರೆ ಗೂಗಲ್, ಆ್ಯಪಲ್, ಫೇಸ್ಬುಕ್ ಅಲ್ವಾ? ಸೊ ಗಾಫಾ ಟ್ಯಾಕ್ಸ್ಗೂ ಇದಕ್ಕೂ ಏನು ಡಿಫ್ರೆನ್ಸು? ಸರ್, ಇಲ್ಲಿ ಏನು ಅಂದರೆ ಸಿಂಪಲ್. ಡಿಜಿಟಲ್ ಸರ್ವಿಸ್ ಟ್ಯಾಕ್ಸ್ ಅಂದರೆ ಎಲ್ಲೋ ಫಾರಿನಲ್ಲಿ ಕೂತ್ಕೊಂಡು ಕಾಮರ್ಸ್ ಬಿಸ್ನೆಸ್ ಮಾಡಿಕೊಂಡು, ಅಥವಾ ಅದು ಇಂಡಿವಿಜುವಲ್ ಆಗಿರೋ ಬೇರೆ ಆಗಿರ್ಬೋದು, ಇಲ್ಲಿಂದ ನಮ್ಮ ಒಂದು ಟ್ಯಾಕ್ಸ್ನ ಕಲೆಕ್ಟ್ ಮಾಡಿಕೊಂಡು ಅವರು ಯುಟಿಲೈಸ್ ಮಾಡ್ಕೋತಾರೆ. ಟ್ಯಾಕ್ಸ್ನ ಲೀವಿಯೇಷನ್ ಆಗುತ್ತೆ ಇಲ್ಲಿ. ಸೊ ಅದರಿಂದ ಅಂಥವ್ರಿಗೆ ನಾವು ಡಿಜಿಟಲ್ ಟ್ಯಾಕ್ಸ್ ಅಥವಾ ಈಕ್ವಲೈಸೇಷನ್ ಟ್ಯಾಕ್ಸ್ನ ನಾವು ಭಾರತದಲ್ಲಿ ಉದ್ದೇಶಿಸ್ತೀವಿ. ಅದನ್ನ ಗಾಫಾ ಟ್ಯಾಕ್ಸ್ ಅಂತ ಕೊಡ್ತಾರೆ. ಗೂಗಲ್, ಆ್ಯಪಲ್, ಫೇಸ್ಬುಕ್, ಅಮೆಝಾನ್ ಫ್ರೆಂಚ್ ಪ್ರಪೋಸ್ ಡಿಜಿಟಲ್ ಟ್ಯಾಕ್ಸ್ ಅಂತ ಅಲ್ಲಿ ಫ್ರಾನ್ಸಲ್ಲಿ ಮಾಡಿರ್ತಕ್ಕಂಥದ್ದು.
ಇಲ್ಲಿ ನೆಟ್ಫ್ಲಿಕ್ಸ್ ಟ್ಯಾಕ್ಸ್ ಇಸ್ ಡಿಫ್ರೆಂಟ್. ಇಲ್ಲಿ ನೋಡಿ, ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ನೆಟ್ಫ್ಲಿಕ್ಸ್ ಟ್ಯಾಕ್ಸ್ ವಿಚ್ ಇಸ್ ಎಸೆನ್ಷಿಯಲಿ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಆನ್ ಡಿಜಿಟಲ್ ಸರ್ವಿಸ್ ವೇರ್ ದ ಕನ್ಸ್ಯೂಮರ್ ಬಿಯರ್ಸ್ ದ ಎಂಟೈರ್ ಟ್ಯಾಕ್ಸ್ ಬರ್ಡನ್ ಆನ್ ದ ವ್ಯಾಲ್ಯೂ ಆಫ್ ದ ಫೈನಲ್ ಪ್ರಾಡಕ್ಟ್. ಅಂದರೆ ನೆಟ್ಫ್ಲಿಕ್ಸಲ್ಲಿ ಏನಾಗುತ್ತೆ, ನೀವು ತಗೋತೀರಾ ಅಲ್ಲಿ ತಗೊಂಡಾಗ ನೀವು ಕಂಪ್ಲೀಟ್ ಟ್ಯಾಕ್ಸ್ ಕೊಟ್ಬಿಟ್ಟಿರ್ತೀರ ಅಲ್ವಾ, ಅದಕ್ಕೋಸ್ಕರನೇ ಅವ್ರಿಗೆ ವಿಧಿಸ್ತಕ್ಕಂಥ ಟ್ಯಾಕ್ಸ್ ಇಸ್ ಡಿಫ್ರೆಂಟ್. ಇಲ್ಲಿ ಡಿಜಿಟಲ್ ಟ್ಯಾಕ್ಸ್ ಅಂದರೆ ಇ ಕಾಮರ್ಸ್ ಕಂಪನಿ ನೋಡಿ, ಇಲ್ಲಿ ಇ ಕಾಮರ್ಸ್ ಕಂಪನಿ ಅಂತಂದ್ರೆ ಏನು, recently India has expanded the scope of equalization levy or digital tax to the sale of goods and services in the country by overseas e-commerce firms. ನೋಡಿದ್ರ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ತಗೋತೀವಲ್ಲ, ಓವರ್ಸೀಸ್ ಕಂಪ್ನೀಸ್ಗಳಿಗೆ ಕೊಡ್ತೀವಲ್ಲ, ಸೊ ಅವ್ರಿಗೆ ಏನಾಗುತ್ತೆ, ಹೆಚ್ಚು ಲಾಭ ಪಡ್ಕೋತಾರೆ. ಅದೊಂದೇ ಅಲ್ಲ, ಈಗ ಅಡ್ವರ್ಟೈಸ್ಮೆಂಟ್, ಫಾರಿನ್ನವರು ಇಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಅದಕ್ಕೆ ಟ್ಯಾಕ್ಸ್ಗಳು ಏನಾಗುತ್ತೆ, ಹೆಂಗೆ ಟ್ಯಾಕ್ಸ್ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಅವರು ಅಲ್ಲಿ ಟ್ಯಾಕ್ಸ್ ಕಟ್ತಾರ, ಇಲ್ಲಿ ಅಡ್ವರ್ಟೈಸ್ಮೆಂಟ್ ತೊಗೊಂಡು ಇಲ್ಲಿ ಅವ್ರು ಮಾರಿ ಅಲ್ಲಿ ಫಾರಿನಲ್ಲಿ ಇತ್ಕೊಂಡು ಅಲ್ಲಿ ಟ್ಯಾಕ್ಸ್ ಕಟ್ತಾರೆ. ನಮ್ಮ ದೇಶದಲ್ಲಿ ತಗೊಳ್ಳೋದ್ರಿಂದ ಇದ್ರೇನಾಗುತ್ತೆ, ಈ ನಮ್ಮ ದೇಶಕ್ಕೆ ಟ್ಯಾಕ್ಸ್ ಬರಲ್ಲ, ಅದರಿಂದ ಎಕ್ಸ್ಟ್ರಾ ಟ್ಯಾಕ್ಸ್ ಅವ್ರಿಗೆ ಕೊಡಬೇಕು ಅಂತೇಳಿ ಈಕ್ವಲೈಸೇಷನ್ ಲಿವಿ ಅಥವಾ ಡಿಜಿಟಲ್ ಟ್ಯಾಕ್ಸ್ ಅಂತ ಮಾಡಿರ್ತಕ್ಕಂಥದ್ದು. 2% ಇತ್ತು ಅದು, ಈಗ 2016 6% ಇತ್ತು, ಅದಕ್ಕೆ ಈಗ 2% ತನಕ ತಂದಿದ್ದಾರೆ, ಅಪ್ ಟು 2 crore, ಅದಕ್ಕಿಂತ ಜಾಸ್ತಿ ಇರೋ ಜಾಸ್ತಿ ಪರ್ಸೆಂಟ್. ಸೊ ಏನಂದರೆ ಸಿಂಪಲ್, ಹೊರಗಡೆ ಕೂತ್ಕೊಂಡು ಹೊರಗಡೆ ದೇಶದವರು ಇ ಕಾಮರ್ಸ್ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟ್ ಕಂಪ್ನಿಗಳಾಗಿರ್ಬೋದು, ಭಾರತದಲ್ಲಿ ಟ್ರಾನ್ಸಾಕ್ಷನ್ ಮಾಡಿ ಇಲ್ಲಿ ಲಾಭನ ಅಲ್ಲಿ ತೊಗೊಂಡು ಹೋಗ್ತಾರೆ, ಟ್ಯಾಕ್ಸ್ ಅಲ್ಲಿ ಕಟ್ತಾರೆ. ನಮ್ಮ ಭಾರತಕ್ಕೆ ಟ್ಯಾಕ್ಸ್ ಇರಲ್ಲ. ಸೊ ಇಲ್ಲೇನಾಗುತ್ತೆ ಅಂತಂದರೆ, ನಾವು ಸೇಲ್ ಎಂಡ್ ಪ್ರಾಡಕ್ಟ್ನ ತೊಗೊಳೋದು, ನಾವು ಕೊಡೋದು ದುಡ್ಡು, ಅದು ಟ್ಯಾಕ್ಸ್ ಅವ್ರು ಬೇರೆ ಎಲ್ಲ ಹೋಗುತ್ತೆ. ಸೊ ಅದರಿಂದ ನಮ್ಮ ಭಾರತಕ್ಕೆ ಟ್ಯಾಕ್ಸ್ ಬರಬೇಕು ಅಂತೇಳಿ ಎಕ್ಸ್ಟ್ರಾ ಟ್ಯಾಕ್ಸ್ನ ಇಲ್ಲಿ ಆಗ್ತಕ್ಕಂಥದ್ದು ಆ ಕಂಪ್ನೀಸ್ಗಳಿಗೆ. ಓಕೆ, ಅರ್ಥ ಆಯ್ತಲ್ಲ. ಡಿಜಿಟಲ್ ಸರ್ವಿಸ್ ಟ್ಯಾಕ್ಸ್ ಅಂದರೆ ಗಾಫಾ ಟ್ಯಾಕ್ಸು ಅದೇ ರೀತಿ ಒಂದು ಆಲ್ಮೋಸ್ಟ್ ಸೇಮ್ ಇದೆ, ನಮ್ಮ ಫ್ರಾನ್ಸ್ ಮತ್ತು ಅಲ್ಲಿ UK ಮಾಡಿರ್ತಕ್ಕಂಥದ್ದು. ಓಕೆ ಸರ್, ಫೈನ್. ಸೊ ದಿಸ್ ವೀಕ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಸರ್. ಇದರ PDF ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಮಲ್ಲಿ ಸಿಗುತ್ತೆ. ಆ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅಥವಾ ನೀವು ಟೆಲಿಗ್ರಾಮಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಪ್ರತಿ ವೀಕ್ದು ನಿಮಗೆ ಅಲ್ಲಿ ಏನಾಗುತ್ತೆ, PDF ಸಿಗ್ತಾ ಹೋಗುತ್ತೆ. ನಮಸ್ಕಾರ ಸರ್, ನೆಕ್ಸ್ಟ್ ವೀಡಿಯೋಲಿ ಪುನಃ ಸಿಗ್ತೀನಿ. ಧನ್ಯವಾದಗಳು. ಇಷ್ಟ ಆಗಿರೋ ಲೈಕ್ ಮಾಡಿ, ಮತ್ತು ತಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಧನ್ಯವಾದಗಳು.